ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಮಹಾನಗರ ಪಾಲಿಕೆ ಘನತ್ಯಾಜ್ಯ ವಿಲೇವಾರಿ ಕುರಿತು ಸಭೆಗೆ ಕಾಂಗ್ರೆಸ್ ಸೇರಿ ಬಿಜೆಪಿ ಸದಸ್ಯರಿಂದ ಸಭೆ ಬಹಿಷ್ಕಾರ. ಹೊರಗುತ್ತಿಗೆ ಕಾರ್ಮಿಕರ ನೇಮಕಾತಿ ಅನಧಿಕೃತ ಸಭೆ ಆರೋಪ. ಹೋರಾಟಗಾರ ಚಂದ್ರಶೇಖರ್ ಬಾಳೆ ಅಭಿನಂದನಾ ಗ್ರಂಥ ಬಿಡುಗಡೆ. ಸಂವಿಧಾನ ಅಪಾಯದಲ್ಲಿರುವುದು ಕಳವಳಕಾರಿ ಪ್ರಕಾಶ್. ಮಹಾನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಡಿಸಿ ಸಭೆ. ಅನುದಾನ ಬಳಕೆಯಲ್ಲಿ ಹಿನ್ನಡೆಗೆ ನಿತೀಶ್ ಅಸಮಾಧಾನ. ಜನರ ಸಂಕಷ್ಟಗಳಿಗೆ ಧ್ವನಿಯಾಗಿ ಹೋರಾಟ ನಡೆಸಲು ಸಿಪಿಐಎಂ ರಾಜ್ಯ ಸಮ್ಮೇಳನ ನಿರ್ಧಾರ. ಪ್ರಕಾಶ್. ಮಲಿಯಾಬಾದ್ ಅರಣ್ಯ ಪ್ರದೇಶ ಜಮೀನು ಕಬಳಿಸುವ ಹುನ್ನಾರ ಕ್ರಮಕ್ಕೆ ಜಿಲ್ಲಾಡಳಿತ ಮುಂದಾಗಲಿ. ಶಿವಕುಮಾರ್ ಯಾದವ್. ನಗರಸಭೆ ನೇರ ವೇತನ ಕಾರ್ಮಿಕರನ್ನು ಖಾಯಂಗೊಳಿಸಲು ಆಗ್ರಹಿಸಿ ದಿನಗೂಲಿ ನೌಕರರಿಂದ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ನಗರದಲ್ಲಿ ಘನತ್ಯಾಜ್ಯ ವಿಲೇವಾರಿ ಹಾಗೂ ಸ್ವಚ್ಛತೆ ಕುರಿತು ಹಮ್ಮಿಕೊಂಡ ಸಭೆಯಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯದಿಂದ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರ ಮಧ್ಯೆ ತೊಡಕು ಉಂಟಾಗಿದ್ದರಿಂದ ಕೆಲ ಸದಸ್ಯರು ಸಭೆಯನ್ನು ಬಹಿಷ್ಕರಿಸಿ ಹೊರಹೋದ ಘಟನೆ ನಡೆಯಿತು. ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ಘನತ್ಯಾಜ್ಯ ವಿಲೇವಾರಿ ಮತ್ತು ಸ್ವಚ್ಛತೆ ಕುರಿತು ಹಮ್ಮಿಕೊಂಡ ಸಭೆಯಲ್ಲಿ ನಗರದಲ್ಲಿ 35 ವಾರ್ಡ್ಗಳಲ್ಲಿ ಸ್ವಚ್ಛತೆ, ಚರಂಡಿ ಸ್ವಚ್ಛತೆ ಹಾಗೂ ತ್ಯಾಜ್ಯ ವಿಲೇವಾರಿಗೆ ತಂಡ ರಚನೆ ಮಾಡಿ ನಿಗದಿಪಡಿಸಿತು. ಇದೀಗ ಅಧಿಕಾರಿಗಳು ಅದನ್ನು ಬದಲಾವಣೆ ಮಾಡಿದ್ದರಿಂದ ಪ್ರತಿ ವಾರ್ಡ್ನಲ್ಲಿ ತ್ಯಾಜ್ಯ ವಿಲೇವಾರಿ, ಕಾಲುವೆ ಸ್ವಚ್ಛತೆಯಲ್ಲಿ ನಿರ್ಲಕ್ಷ್ಯ ವಹಿಸಲಾಗಿದೆ. ಈ ಕುರಿತು ಸಭೆ ನಡೆಸಲು ತೀರ್ಮಾನಿಸಿ ಸಭೆ ನಿಗದಿಪಡಿಸಲಾಗಿತ್ತು. ಸಭೆಯಲ್ಲಿ ಪೌರಾಯುಕ್ತರು ಗೈರು ಹಾಜರಾಗಿದ್ದರಿಂದ ಕೆಲ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ದು, ಜೊತೆಗೆ ಅಧಿಕಾರಿಗಳು ಘನತ್ಯಾಜ್ಯ ವಿಲೇವಾರಿಗೆ ಪೌರ ಕಾರ್ಮಿಕರ ಬದಲಾವಣೆ ಮಾಡಿದ್ದರಿಂದ ಕೆಲ ಸದಸ್ಯರು ಪೌರಾಯುಕ್ತರು ಇಲ್ಲದೆ ಸಭೆ ಮಾಡುವುದು ಬೇಡವೆಂದು ಸಭೆಯಿಂದ ಹೊರ ನಡೆದರು. ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, ನಗರದ 35 ವಾರ್ಡ್ಗಳಿಗೆ ಪ್ರತಿದಿನ ಘನತ್ಯಾಜ್ಯ ವಿಲೇವಾರಿ, ಕಾಲುವೆ ಸ್ವಚ್ಛತೆ, ಮನೆ ಮನೆ ಕಸ ಸಂಗ್ರಹಕ್ಕೆ ಪೌರ ಕಾರ್ಮಿಕರನ್ನ ನಿಗದಿಪಡಿಸಿದ್ದು, ಸದಸ್ಯರಿಗೆ ಮಾಹಿತಿ ನೀಡದೆ ಸ್ಯಾನಿಟೈಸ್ಗೆ ಅಧಿಕಾರಿಗಳು ಬದಲಾವಣೆ ಮಾಡಿದ್ದು, ಜೊತೆಗೆ ಕೆಲಸ ಆಗದೆ ಇರುವುದರಿಂದ ಸದಸ್ಯರ ಮಧ್ಯೆ ಗೊಂದಲ ಉಂಟಾಗಿದೆ ಎಂದರು. ಬದಲಾವಣೆ ಮಾಡಿದರ ಕುರಿತು ಮಾಹಿತಿ ನೀಡದ ಅಧಿಕಾರಿಯನ್ನು ತರಾಟೆಗೈದರು. ಸಭೆಯಲ್ಲಿ ಎಲ್ಲಾ ವಾರ್ಡ್ಗಳಿಗೆ ಸ್ವಚ್ಛತೆ ಮಾಡಲು ನಿಗದಿಪಡಿಸಿದ್ದು, ಬದಲಾವಣೆ ಮಾಡಿದ ಬಳಿಕ ಗಮನಕ್ಕೆ ತರದೇ ಇರುವುದರಿಂದ ಸಮಸ್ಯೆ ಉಲ್ಬಣವಾಗಿದೆ. ಮೊದಲಿನಂತೆ ನಿಗದಿಪಡಿಸಿದ ಪ್ರತಿ ವಾರ್ಡ್ಗಳಲ್ಲಿ ಸ್ವಚ್ಛತೆ, ಕಾಲುವೆ ಕ್ಲೀನ್ ಮಾಡಬೇಕು ಎಂದು ತಿಳಿಸಿದರು. ಉಪಾಧ್ಯಕ್ಷ ಸಾಜಿದ್ ಸಮೀರ್ ಮಾತನಾಡಿ, ನಗರಸಭೆಯಲ್ಲಿ ಘನತ್ಯಾಜ್ಯ ವಿಲೇವಾರಿಗೆ 16 ಟ್ರ್ಯಾಕ್ಟರ್, 46 ಆಟೋಗಳಿದ್ದು ಚಾಲಕರ ಸಂಖ್ಯೆ ಕಡಿಮೆ ಇರುವುದರಿಂದ ಪ್ರತಿ 2 ವಾಹನಕ್ಕೆ ಒಬ್ಬ ಚಾಲಕ ನಿರ್ವಹಣೆ ಮಾಡುತ್ತಿರುವುದರಿಂದ ಸಮಸ್ಯೆ ಉಂಟಾಗಿದೆ. ಹೆಚ್ಚುವರಿ ನೇಮಕಕ್ಕೆ ಅವಶ್ಯಕತೆ ಇದೆ ಎಂದರು. ಸ್ವಚ್ಛತೆಗೆ ಪ್ರತಿ ವರ್ಷ 43 ಲಕ್ಷ ರೂಪಾಯಿ ಖರ್ಚಾಗುತ್ತಿದೆ. ಇದಕ್ಕಾಗಿ 110 ಜನ ಕಾರ್ಮಿಕರನ್ನು ನಿಗದಿಪಡಿಸಿದೆ. ಇದರಲ್ಲಿ ಗೈರು ಹಾಜರಿ ಆಗುತ್ತಿದ್ದು, ಜೊತೆಗೆ ನೋಡಲ್ ಅಧಿಕಾರಿಗಳು ನಿರ್ವಹಣೆ ಮಾಡುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದರಿಂದ ಬೇರೆಯವರನ್ನು ನೇಮಕ ಮಾಡಲು ತಿಳಿಸಿದರು. ಸದಸ್ಯ ಹರೀಶ್ ನಾಡಗೌಡ ಮಾತನಾಡಿ, ಸ್ವಚ್ಛತೆಗೆ ಹಣ ಖರ್ಚಾಗುತ್ತಿದೆ, ಆದರೆ ಕೆಲಸ ಆಗುತ್ತಿಲ್ಲ. ಲಕ್ಷಾಂತರ ರೂಪಾಯಿ ಸ್ವಚ್ಛತೆ ಮಾಡಲು ನಿಗದಿಪಡಿಸಿದೆ, ಅದಕ್ಕಾಗಿ ಖರ್ಚಾಗಬೇಕು. ಸ್ವಚ್ಛತೆಗೆ ನಿಗದಿಪಡಿಸಿದ ಅಧಿಕಾರಿಗಳು ಮತ್ತು ಕಾರ್ಮಿಕರು ಗೈರು ಹಾಜರಿಯಿಂದ ಕೆಲಸ ಆಗಿಲ್ಲ. ಕೆಲಸ ಮಾಡದ ಅಧಿಕಾರಿಗಳು ತೆಗೆದುಹಾಕಿ ಬೇರೆಯವರನ್ನು ನೇಮಕ ಮಾಡಿಕೊಳ್ಳಲು ತಿಳಿಸಿದರು. ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡಿ ಕೆಲಸಕ್ಕೆ ಬೇಕಾಗಿರುವವರನ್ನು ನೇಮಿಸಿ ಅಗತ್ಯವಿದ್ದಲ್ಲಿ ಹೆಚ್ಚಿನ ಪೌರ ಕಾರ್ಮಿಕರನ್ನು ನೇಮಿಸಲು ಹೇಳಿದರು. ಅಪೂರ್ಣ ಸಭೆಯಿಂದ ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಬಸವರಾಜ್ ಪಾಟೀಲ್ ದರೂರು, ಜಿಂದಪ್ಪ ಸೇರಿ ಬಿಜೆಪಿ ಸದಸ್ಯರುಗಳು ಸಭೆಯಿಂದ ಹೊರ ನಡೆದರು. ಮತ್ತೆ ಕೆಲವರು ಪುನಃ ಸಭೆಗೆ ಬಂದರು. ನಾವೇ ಲೀಡ್ ತಗೊಂಡು ಸ್ಯಾನಿಟೈಸೇಷನ್ ವಿಷಯದಲ್ಲಿ ಯಾರ ಕೇಳಿದ್ರೆ ನೀವು ಅಲ್ಲಿ ಬಿಡ್ತೀವಿ ಇಲ್ಲಿ ಬಿಡ್ತೀವಿ ಅನ್ನೋ ಪ್ರಶ್ನೆ ಇಲ್ಲ. ಜನರಿಗೆ ಉತ್ತರ ಕೊಡೋರು ನಾವು, ಕಮಿಷನರ್ ಅಲ್ಲ. ಅದು ಜವಾಬ್ದಾರಿ ಕೊಟ್ಟಿದ್ಮೇಲೆ ಅವ್ರು ಹೇಳಿದಾಗ ನಾವು ಮಾಡಿದ್ರೆ ಚೇಂಜ್ ಮಾಡಿದ್ರೆ ಸ್ವಲ್ಪ ಕೇಳಿ ಮಾಡಿ. 5 ಡೇಸ್ಗೆ ಮೇನ್ ರೋಡಿಗೆ ಬರಬೇಕು. ಅವಸರ ಇದ್ರೆ ಅವ್ರಿಗೆ ಹೇಳಿ ಇದು ಮಾಡಿಸಿ. ನಾವು ಒಂದು ಪ್ಲಾನ್ ಹಾಕ್ತೀವಿ, ನೀವು ಒಂದು ಮಾಡಿಬಿಟ್ರೆ ಏನಾಗ್ತದ? ಸುಮ್ಮನೆ ಕಮಿಷನರ್ಗೆ ಹೇಳ್ರಿ ಹಿಂಗೆ ಐತಿ ಸರ್ ಅಂದ್ರೆ ಒಂದ್ಸಲ ಹೇಳ್ರಿ, ಹಿಂಗೆ ಹೇಳಕತ್ತಾರ ಅಂದ್ರೆ ಒಂದು ಇದು ಮಾಡ್ತಾರ ಅವ್ರು. ಏನ್ ಸರ್ ಅವ್ರು ನೀವು ಮನ್ಸು ಬಂದಾಗ ಅವ್ರು ಹೇಳಿ ಚೇಂಜ್ ಮಾಡಿಬಿಟ್ರೆ ನಾವು ಹೇಳಿದ ಏನು ಅರ್ಥ? ಒಬ್ರು ಜವಾಬ್ದಾರಿ ಕೊಟ್ಟಿದ್ಮೇಲೆ ಏನಾದ್ರು ಚೇಂಜ್ ಇದ್ರೆ ಅವ್ರಿಗೆ ಇದು ಮಾಡಬಾರ್ದಂತಿಲ್ಲ, ಅದನ್ನು ಮಾಡೋದೈತಲ್ಲ, ನಾವೇ ಮಾಡಬೇಕು. ಅಂದ್ರೆ ಒಂದ್ಸಲ ಹೇಳ್ಬೇಕು, ಸರ್ ಹಿಂಗೆ ಹೇಳಕತ್ತಾರ ಅಂದ್ರೆ ಅವ್ರು ಅಡ್ಜಸ್ಟ್ ಮಾಡಿ ಇಷ್ಟಿಲ್ಲ ಫಸ್ಟ್ ಲೇಬರ್ ಅಲ್ಲಿ ಕಣ್ಸುಟ್ಟಿದ ಅಂತಾರ. ನೀವು ಎಲ್ಲ ಪ್ಯಾಕೇಜ್ ತಗೊಂಡು ಅಲ್ಲಿ ಮಿಸ್ ಆಗಿದ್ರೆ ಅದು ಮಾಡಬೇಡಿ. ನೆಕ್ಸ್ಟ್ ನಮ್ಮ ಹತ್ರ ಎಂತ ಪಡೆ ಕಸ ಹೋಗ್ಬಿಟ್ಟು ಅದನ್ನೆಲ್ಲ
ಈಗ ಮಾಡ್ಕೊಂಡು ಇವತ್ತು ಎಕ್ಸಾಂಪಲ್ ಹೇಳ್ತೀನಿ, ಬಸವರಾಜ್ ಅವ್ರು ಯಾವುದೋ ಥರ ಓಡಾಡಿ ಎಲ್ಲ ಮಾಡಿ ಒಂದು ಕ್ಲೀನ್ ಮಾಡ್ತಾರೆ. ಆ ಪ್ರೋಗ್ರಾಮ್ ಸಡನ್ಲಿ ಯಾಕೆ ಚೇಂಜ್ ಮಾಡಿದ್ವಿ? ಚೇಂಜ್ ಮಾಡಿದರೆ ಅವ್ರನ್ನ ಕುಂದಿಸ್ಕೊಂಡ್ರೆ ಸರ್ ಈ ಥರ ಪ್ರೆಷರ್ ಇದೆ, ಹೆಂಗೆ ಮಾಡಬೇಕು ಅಂತ ಹೇಳ್ತಾರೆ. ನೀವು ಈಗ ನೋಡಿ ಆ್ಯಕ್ಟಿವಿಟೀಸ್ ಬರ್ತದೆ, ಮತ್ತೆ ಒಂದು ಸಲ ಮೇಂಟೈನ್ ಮಾಡ್ತೀವಿ, ಮತ್ತೆ ಆ್ಯಕ್ಟಿವಿಟೀಸ್ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಒಂದು ಸಲ ಕಂಟ್ರೋಲ್ ಮಾಡಿದ್ದು ಏನಾದರೂ ಕೆಡಿಸಿದ್ರೆ ಅದನ್ನು ಮತ್ತೆ ಕಂಟ್ರೋಲ್ ತರಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಹೌದಾ ಇಲ್ಲಪ್ಪ? ಕರೆಕ್ಟ್ ಅದ. ಅದನ್ನು ಯಾಕೆ ನೀವು ಡಿಸ್ಟರ್ಬ್ ಮಾಡ್ತೀರಿ ಅಂತ ನಾನು ಹೇಳೋದು. ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರದ್ದು ಇದು ನಿಮಗೆ ಅವ್ರಿಗೆ ಗೊತ್ತಿರ್ತದೆ. ನಿಮ್ಮ ಮೇಲೆ ಅವ್ರು ಬಂದು ಹೇಳ್ತಾರ, ಅದನ್ನ ಪ್ರಾಕ್ಟಿಕಲ್ ಆಗಿ ಅವ್ರು ಹೇಳಿದ್ರು ಅವ್ರಿಗೆ ಹೇಳ್ಬೇಕು. ನೀವು ಕಮಿಷನರ್ಗೆ ಇಲ್ಲ ಸರ್ ಈ ಥರ ಮಾಡಿದ್ರೆ ನೀವೇನು ಈಗ ಅವರೇ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಬೈತೀವಿ ಸರ್ ಇಲ್ಲ ಪಾಪ ಬಿಟ್ಬಿಟ್ಟು ಎಲ್ಲ ಸದಸ್ಯ ಆಕ್ಷನ್ ತಗೊಂಡ್ಬಿಟ್ಟು ಸಸ್ಪೆಂಡ್ ಮಾಡ್ರಿ. ನೌಕರಿ ಕಿತ್ತಿರಿಸಾಕ ಯಾವಾಗ ಗೊತ್ತಾಗ್ತದ? ಮತ್ತೆ ಪಾಪ ಅವರು ಎಷ್ಟು ಇಲ್ಲಿದ್ದಾರೆ ಅಂತ ಅಧ್ಯಕ್ಷರನ್ನ ನೀವು ಎಲ್ಲರೂ ಕೂಡಿ ಇದು ಮಾಡ್ಬೇಕಂತ ಕೂತ್ರೆ ನೋಡೋಣ. ಇವತ್ತು ಏನ್ ಸಭೆ ನಡೀತದಂತ ಬಂದು ಹೊರತಾಗಿ ಏನೂ ಇದಲ್ಲ. ಬಹಳಷ್ಟು ನೊಂದ್ಕೊಳಕತ್ತೀವ್ರಿ ಹೆಚ್ಚೆ ಅವರೇ. ಎಷ್ಟು ಕೆಳಗಡೆ ನಮ್ಮ ಕಡೆ ಹೋಗ್ತಾರಲ್ಲ ಅಷ್ಟು ಗ್ರೇಡ್ ಅದ ಉಪದೇಶ ಆದ್ರೆ. ಇವತ್ತು ನಗರಸಭೆ ಏನದಪ್ಪ ಅಂತಂದ್ರೆ ಎಷ್ಟು ಕೆಳ ಅಂತ ಅಧಿಕಾರಿ ಹೋಗ್ತಾರಲ್ಲ ಅಷ್ಟು ಸ್ಟ್ರಾಂಗ್ ಅದ. ಅರ್ಥ ಆಯ್ತಾ? ಅವ್ನು ಲೀಡ್ ಮಾಡಕತ್ತಾನ ರಾಯಚೂರ್ನ, ಅಧ್ಯಕ್ಷರು ಉಪಾಧ್ಯಕ್ಷರಲ್ಲ. ಬಹಳಷ್ಟು ನೋವಾಗ್ತದೆ. ಯಾಕಂತಂದ್ರೆ ನಾವು ನಿಮ್ಗೆ ಓಟ್ ಹಾಕಿ ನೀವು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿರ್ತೀವಲ್ಲ, ಮರ್ಯಾದ ಪ್ರಶ್ನೆ ಇರ್ತದೆ. ಸ್ವಚ್ಛತೆ ಕೋಟಿಗಳಲ್ಲಿ ಲೂಟಿ ಆಗಕತ್ತದ, ಕೆಲಸ ಆಗ್ತಾ ಇಲ್ಲ. ಕೋಟಿಗಳು ಇವತ್ತು ಕೋಟಿಗಳಾಗತ್ತದ. ಹೆಚ್ಚವರೇ ಇದಕ್ಕೆ ಆನ್ಸರ್ ಕೊಡ್ಬೇಕು ನೀವು. ಕಮಿಷನರ್ ಹೇಳ್ತಾ ಇದ್ವಿ, ಕಮಿಷನರ್ ಅಮ್ಮನ ಇವತ್ತು ಕರೆದಿಲ್ಲ. ಸುಮ್ಮನೆ ಒಂದು ಟೀ ಕಾಫಿ ಕೊಡೋದ್ರು, ಒಂದು ಪೇಪರ್ ಕೊಡೋದು. ಯಾಕ ಬರ್ತಾರ ಹೋಗ್ತಾರ, 2 ನಿಮಿಷ ಅವ್ರು ಓದಿರ್ತಾರೆ ಇವ್ರು ಓದಿರ್ತಾರೆ, ಮುಗಿತು ಎಲ್ಲ ಕೆಲಸ. ಬಹಳಷ್ಟು ನೋವಾದ. ಮೀಡಿಯಾದವ್ರು ಕರಿಬೇಕಾಗಿತ್ತು ಇವತ್ತು. ನೆಕ್ಸ್ಟ್ ಮೀಟಿಂಗ್ ಮೇಡಮ್ ಅವ್ರು ದಯಮಾಡಿ ಹೇಳ್ತಾರೆ. ಪಾಪ ಆತ ಇವಾಗ ಬಂದಾತ. ಮೀಡಿಯಾದವ್ರು ಫಸ್ಟ್ ಕೊಟ್ಟಿಬಿಡ್ರಿ. ಯಾರ್ಯಾರು ಏನೇನು ಮಾಡ್ತಾರಲ್ಲ, ಅಧ್ಯಕ್ಷರಿಗೆ ಎಷ್ಟು ತಪ್ಪು ದಾರಿ ನಡೆಸ್ತಾರಲ್ಲ ಇಡೀ ಜನತೆ ಗೊತ್ತಾಗ್ಲಿ. ಅದೇ ಮತ್ತೆ ನಿಮ್ದು ತಪ್ಪಿಲ್ಲ, ಅದು ಬೇರೆ. ಮತ್ತೆ ನೀವು ಮಿಸ್ಗೈಡ್ ಮಾಡಕತ್ತಾರಲ್ಲ, ಟೋಟಲ್ ನಗರಸಭೆ ಮರ್ಯಾದೆ ತೆಗೆಯಕತ್ತಾರ ಇವೆಲ್ಲರೂ. ಅರ್ಥ ಆಯ್ತಾ? ತಿಳ್ಕೊಬೇಕು ಯಾವಾಗಲಿ. ನೀವು ಕೂಡ ನಿಮ್ಮನ್ನು ಇಷ್ಟು ಯಾವುದೋ ಒಂದು ಸ್ಥಾನದಾಗ ಕೂಡಿಸಿದ್ದವ್ರು ಅಧ್ಯಕ್ಷರು ನಿಮ್ಮ ಮುಂದೆ ಕೂಡಿಸ್ಕೊಂಡಾರಪ್ಪ ಅಂದ್ರೆ ಅದು ನಿಮ್ಮ ಅದೃಷ್ಟ. ನಿಮ್ಮನ್ನ ನಿಂತು ಮಾತಾಡಿಸ್ಬೇಕವ್ರು. ಆದ್ರೂ ಕೂಡ ಕೂತು ಮಾತಾಡ್ಸಕತ್ತಂದ್ರೆ ಏನು ಮಾಡಕತ್ರಿ ಏನಿಲ್ಲ. ಯಾವ ವಾರ್ಡ್ ಪ್ರಾಬ್ಲಮ್ ಅನಿಸ್ತದೆ ಅದನ್ನೇ ಯಾಕೆ ಅನಿಸ್ತದೆ? ಏನು ಪ್ರಾಬ್ಲಮ್ ಅನಿಸ್ತದೆ? ಏನು ಪ್ರಾಬ್ಲಮ್ ಅನಿಸ್ತದೆ? ನೀನು ಬಂದು 1 ತಿಂಗಳಾಯ್ತಾ, 1.5 ತಿಂಗಳಾಯ್ತು. ಏನು ಪ್ರಾಬ್ಲಮ್ ಅನಿಸ್ತದೆ? ಏನ್ ಪ್ರಾಬ್ಲಮ್ ಆಗ್ಯದ ಅಲ್ಲಿ 12ರಾಗ? ಲೇಬರ್ ಬೇಕಾ, ಆಟೋ ಬೇಕಾ, ಟ್ರಾಕ್ಟರ್ ಬೇಕಾ? ಏನ್ ಅರ್ಥ ಹೇಳಿ. ಒಂದು ಆಟೋ ಬೇಕು. ಈಗ ಎಷ್ಟು ಆಟೋ ಒಂದು ಇನ್ನೊಂದು? 12ರಾಗ ಒಂದು ಆಟೋ, 14ರಾಗ ಹೋಗ್ಬೇಡ. ವಾರ್ಡ್ ನಂಬರ್ 12. ಹೌದಾ? ಒಂದು ಆಟೋ, ಒಂದು ಟ್ರ್ಯಾಕ್ಟರ್. ಈ ಸಂದರ್ಭದಲ್ಲಿ ಅಧ್ಯಕ್ಷೆ ನರಸಿಂಹಲು ಮಾಡಗಿರಿ, ಸದಸ್ಯರಾದ ಶ್ರೀನಿವಾಸ್ ರೆಡ್ಡಿ, ನರಸರೆಡ್ಡಿ, ಜಿಂದಪ್ಪ ಸೇರಿದಂತೆ ಅಧಿಕಾರಿಗಳು ಇದ್ದರು. ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳಾದರೂ ಸಂವಿಧಾನ ಇನ್ನು ಅಪಾಯದಲ್ಲಿದೆ ಎಂದು ಸಿಪಿಐಎಂ ಕಾರ್ಯದರ್ಶಿ ಕೆ ಪ್ರಕಾಶ್ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಚಂದ್ರಶೇಖರ್ ಬಾಳೆ ಒಡನಾಡಿಗಳ ಬಳಗದಿಂದ ಹಮ್ಮಿಕೊಂಡಿದ್ದ ಅರುಣೋದಯ ಗ್ರಂಥ ಲೋಕಾರ್ಪಣೆ ಹಾಗೂ ಗೌರವ ಸನ್ಮಾನ ಕಾರ್ಯಕ್ರಮವನ್ನ ಹಲಿಗೆ ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ದೇಶಕ್ಕೆ ಸ್ವಾತಂತ್ರ್ಯ ಹಾಗೂ ಸಂವಿಧಾನ ದೊರೆತು 75 ವರ್ಷಗಳಾಗಿದೆ. ಆದರೆ ಕೇಂದ್ರ ಸರ್ಕಾರದ ನಾಯಕರು ಸಂವಿಧಾನದ ಬಗ್ಗೆ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡುತ್ತಾ ಸಂವಿಧಾನಕ್ಕೆ ಅವಮಾನ ಮಾಡುತ್ತಾ ಅಪಾಯಗಳನ್ನು ತಂದೊದಗಿಸಿದ್ದಾರೆ. ಚಂದ್ರಶೇಖರ್ ಬಾಳೆ ಅವರು ಇನ್ನೂ ಹೆಚ್ಚಿನ ಕಾಲ ಇದ್ದು ಸಂಘರ್ಷದ
ಕಾಲಘಟ್ಟದಲ್ಲಿ ಮಾರ್ಗದರ್ಶನ ನೀಡಬೇಕಾಗಿದೆ. ಚಳುವಳಿಗೆ ತಾತ್ವಿಕತೆಯ ಬದ್ಧತೆಗೆ ಮಾರ್ಗದರ್ಶನ ನೀಡಬೇಕಾಗಿದೆ ಎಂದರು. ಕಮ್ಯುನಿಸ್ಟರು ಜಗತ್ತಿನ ಅತಿದೊಡ್ಡ ಕನಸುಗಾರರಾಗಿದ್ದಾರೆ. ಏಕೆಂದರೆ ಜನಸಾಮಾನ್ಯರು ಸಮೃದ್ಧವಾಗಿರಬೇಕು, ದೇಶದಲ್ಲಿ ಸಮಾನತೆ ಇರಬೇಕು ಎಂದು ಪ್ರತಿಕ್ಷಣ ಕನಸುಗಳನ್ನು ಕಟ್ಟಿಕೊಂಡು ಬದುಕನ್ನು ನಡೆಸುತ್ತಾ ಜನತೆಗೆ ಹೋರಾಟವನ್ನು ಮಾಡುತ್ತಾರೆ. ಆದರೆ ಕನಸುಗಳಿಗೆ ಪೂರಕವಾದ ವಾತಾವರಣವಿಲ್ಲ. ಅಸಮಾನತೆ ತಾಂಡವವಾಡುತ್ತಿದೆ. ಸ್ವಾತಂತ್ರ್ಯ ಪಡೆದುಕೊಂಡು ಪಥದಲ್ಲಿಯೇ ಸಮಸ್ಯೆ ಇದೆ. ಇದರಿಂದಲೇ ಸಂವಿಧಾನ ಅಪಾಯಕ್ಕೆ ಸಿಲುಕಿದೆ ಎಂದು ಹೇಳಿದರು. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ಅಭಿವ್ಯಕ್ತಿ, ಹಾಗೂ ಅವಕಾಶ, ಸಮಾನತೆ ದೊರೆಯುವಂತೆ ಮತ್ತು ವ್ಯಕ್ತಿಗತ ತಿಪ್ಪಣ್ಣ ಶಾಕೋರಿ, ಡಾಕ್ಟರ್ ಅದೇ ರೀತಿ ಸುಲ್ತಾನ್ಪುರ್ ರಾಜಶೇಖರ್ ಇವರಿಗೆ ಗಣ್ಯರಿಗೆ ಸರ್ ಓಕೆ ಸರ್ ಅಭಿನಂದನಾ ಗ್ರಂಥ ಆಗಿರಲಿ ಮತ್ತು ಅವರು ಹೆಚ್ಚು ಈ ಸಾಮಾಜಿಕ ಇದರೊಳಗಡೆಯಲ್ಲಿ ಕಾಣಿಕೆಯನ್ನು ಕೊಡಲಿ ಅಂತೇಳಿ ನಾನು ಆಶಿಸ್ತೇನೆ ಮತ್ತು ಆ ರೀತಿ ಹಾರೈಸ್ತೇನೆ. ಬಾಳೆಯವರನ್ನ ನಾನು ಮೊದಲು ನೋಡಿದ್ದು ಸಾಮಾನ್ಯ ಒಬ್ಬ ವಿದ್ಯಾರ್ಥಿ ಆಗಿದ್ದಾಗ. ನಾನು ಮಾರ್ಕ್ಸ್ವಾದದ ಅಥವಾ ಪ್ರಗತಿಪರ ಚಳುವಳಿಯ, ಮಾರ್ಕ್ಸ್ವಾದಿ ಚಳುವಳಿಯ, ಕಮ್ಯುನಿಸ್ಟ್ ಚಳುವಳಿಯ ಒಬ್ಬ ಕಾರ್ಯಕರ್ತನಾಗಿ ಬೆಳೆಯುವಂಥ ನನ್ನ ಆರಂಭದ ಕಾಲಘಟ್ಟದಲ್ಲಿ ನನಗೆ ಮಾರ್ಕ್ಸ್ವಾದದ ಮೊದಲ ಬೀಜಗಳನ್ನು ಬಿತ್ತಿದವರಲ್ಲಿ ಚಂದ್ರಶೇಖರ್ ಬಾಳೆಯವರು ಒಬ್ಬರು ಅನ್ನುವಂಥದ್ದನ್ನು ನಾನು ನೆನೆಸ್ಕೊಳ್ಳೋದಕ್ಕೆ ಬಯಸ್ತೇನೆ. ಬಾಳೆಯವರಿಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಅವರ ಮೊದಲ ಪಾಠವನ್ನು ನಾನು ಮೊದಲು ಕೇಳಿದ್ದು ಇಬ್ಬರು ಮೂವರು ಮಾಡಿದಂಥ ಪಾಠಗಳನ್ನು, ಅದರಲ್ಲಿ ಮೊದಲು ಮಾಡಿದಂಥವರು ಚಂದ್ರಶೇಖರ್ ಬಾಳೆಯವರು ಅಂತೇಳಿ. ಅವ್ರಿಗೆ ನೆನಪಿರ್ಲಿಕ್ಕಿಲ್ವೇನೋ ಗೊತ್ತಿಲ್ಲ ನನಗೆ. ಬಹುಶಃ 88ನೇ ಇಸ್ವಿಯಲ್ಲಿ ಅಂತ ಕಾಣುತ್ತೆ. ಕೋನಕುಂಟ್ಲು, ಕೋಲಾರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೋನಕುಂಟ್ಲಲ್ಲಿ ಒಂದು SFIನ ರಾಜ್ಯ ಮಟ್ಟದ ಶಿಬಿರ ನಡೆದಿತ್ತು. ಆಗ ನಾನು ಆ ಶಿಬಿರಕ್ಕೆ ಮೊದಲ ಬಾರಿ ಹೋಗಿದ್ದಂಥ ವಿದ್ಯಾರ್ಥಿಯಾಗಿದ್ದೆ ನಾನು ನಮ್ಮ ಕಾಲೇಜಿಂದ. ಆಗ ಚಂದ್ರಶೇಖರ್ ಬಾಳೆಯವರು ಪಾಠ ಮಾಡಿದ್ರು. ಅದು ನೆನಪು ನನಗಿನ್ನೂ ಚೆನ್ನಾಗಿದೆ. ಹಾಗಾಗಿ ಬಾಳೆಯವರ ಆ ಆರಂಭಿಕ ಆ ವಿಚಾರಗಳು ಏನು ನಮ್ಮ ತಲೆಯಲ್ಲಿ ಕೂತುವು, ಇಲ್ಲಿವರೆಗೆ ನನ್ನನ್ನು ಕರ್ಕೊಂಡು ಬಂದಿದೆ. ಅದಕ್ಕೆ ಬಾಳೆಯವರು ಕಾರಣಕರ್ತರಾಗಿದ್ದಾರೆ ಅನ್ನೋದನ್ನು ನೆನಪಿಸ್ಕೊಳ್ಳೋಕೆ ಬಯಸ್ತೇನೆ. ಅದರ ಆರಂಭದಲ್ಲೇ ಒಂದು ಮಾತನ್ನು ಬಾಳೆಯವರಿಗೆ ನಾನು ಹೇಳಬೇಕಾಗಿ ಅಂದ್ಕೊಳ್ತೇನೆ. ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಬಂದರು, ಆದರೆ ಅವರು ನಮ್ಮ ನಾಯಕರಾಗಿ ಇವತ್ತು ನಾನಿರಬೇಕಾದ ಜಾಗದಲ್ಲಿ ಯಾವತ್ತೂ ಇರಬೇಕಾಗಿದ್ದಂಥವರು. ಬಹಳ ತಿಳುವಳಿಕೆ ಇದ್ದಂಥ ಒಬ್ಬ ಸಂಗಾತಿ. ಮತ್ತು ಬಾಳೆಯವರ ಬಗ್ಗೆ ನಮಗೆ ಆರಂಭದಲ್ಲಿ ಹೆಚ್ಚು ಗೊತ್ತಿರಲಿಲ್ಲ. ಅವ್ರ ಪಾಠಗಳಷ್ಟೇ ಕೇಳಿದ್ವಿ. ಅವರು ಪಕ್ಷದ ಮುಖಂಡರಾಗಿದ್ದರು, CPM ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಗಿದ್ದರು, ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ರು. ಆಗ ಒಂದು ಹೆಮ್ಮೆ, ನಾವೆಲ್ಲ ಹೊಸ ವಿದ್ಯಾರ್ಥಿಗಳಾಗಿ, ಹೊಸ ಕಾರ್ಯಕರ್ತರುಗಳಾಗಿ ಬರುವಾಗ ಇತರೆ ಕೆಲವು ಸಂಗಾತಿಗಳ ಜೊತೆಯಲ್ಲಿ ಬಾಳೆಯವರು ಕೂಡ ನಮಗೆಲ್ಲರಿಗೂ ಸ್ಫೂರ್ತಿಯನ್ನು ಕೊಡ್ತಾ ಇದ್ದಂಥವರು. ಇದೇ ವೇಳೆ ಹಿರಿಯ ಸಾಹಿತಿ ವೀರ ಹನುಮಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಅಭಿನಂದನೆ ಎನ್ನುವುದು ಸಾಧಕರಿಗೆ ಸಲ್ಲಿಸುವ ಗೌರವ, ಕೃತಜ್ಞತೆಯಾಗಿದೆ. ಚಿಂತಕರಿಗೆ, ಸಾಧಕರಿಗೆ, ಹೋರಾಟಗಾರರಿಗೆ, ಅಪರೂಪದ ವ್ಯಕ್ತಿಗಳಿಗೆ ಸಲ್ಲಿಸುವುದು ಸಾಧಕರ ಸಂಖ್ಯೆ ಹೆಚ್ಚಿಸಲು ಸಹಕಾರಿಯಾಗುತ್ತದೆ ಎಂದರು. ಜಿಲ್ಲೆಯಲ್ಲಿ ಕಮ್ಯುನಿಸ್ಟ್ ಚಳುವಳಿಯನ್ನು ಆರಂಭಿಸಿದರು. ಅವರಲ್ಲಿರುವ ಮೌಲ್ಯ, ಚಿಂತನೆಗಳು ಅಪ್ರತಿಮ. ಚಂದ್ರಶೇಖರ್ ಬಾಳೆ, ಪುರುಷೋತ್ತಮ್ ಯುವಕರಲ್ಲಿ ಚಳುವಳಿಯ ಶಕ್ತಿಯನ್ನ ಹೆಚ್ಚಿಸಿದರು. ರೈತ ಹೋರಾಟದಲ್ಲಿ ಹೆಚ್ಚಾಗಿ ಹೋರಾಟದಲ್ಲಿ ಭಾಗವಹಿಸಿದರು.
ಜಿಲ್ಲೆಯ ದೇವದುರ್ಗ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದೆ. ದೇವದುರ್ಗ ತಾಲೂಕಿನಲ್ಲಿ ನೀರಾವರಿ ಅಭಿವೃದ್ಧಿಯಾಗಿದ್ದರೆ ಅದು ಚಂದ್ರಶೇಖರ್ ಬಾಳೆ ಅವರಿಂದ ಆಗಿದೆ ಎಂದು ತಿಳಿಸಿದರು. ಜೀವನದ ಉದ್ದಗಲಕ್ಕೂ ಪ್ರಾಮಾಣಿಕ ಸೇವೆ ಸಲ್ಲಿಸಿದ್ದಾರೆ. ಆದರ್ಶ ವ್ಯಕ್ತಿಗಳಾಗಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿರುವುದು ಅತ್ಯಂತ ಅರ್ಥಪೂರ್ಣವಾಗಿದೆ ಎಂದರು. ಬಾಳೆಯವರ ಅಭಿನಂದನಾ ಗ್ರಂಥ ಅಂತ ನಾವು ಹೇಳ್ತಾ ಇದ್ದೀವಲ್ಲ, ಇದು ಒಬ್ಬ ವ್ಯಕ್ತಿ ಅಭಿನಂದನೆಯ ಅಥವಾ ಅದು ಒಂದು ಇಡೀ ಸಮಾಜದ ಎಲ್ಲರೂ ಸೇರಿದ ಸಮಷ್ಟಿಯ ಗ್ರಂಥವಂತ ಹೇಳಿದಾಗ ನನಗೆ ಇದು ನೋಡಿದಾಗ, ನಾನು ಇನ್ನೂ ಪೂರ್ತಿ ಪುಸ್ತಕ ಓದಿಲ್ಲ, 6 ವಿಭಾಗಗಳಲ್ಲಿ ಅವರ ಒಡನಾಡಿಗಳು, ಅವರ ಹೋರಾಟಗಳು, ಅವರ ಬದುಕು, ವೈಯಕ್ತಿಕ ಜೀವನ ಎಲ್ಲವೂ ಇಲ್ಲಿದೆ. ಅದಕ್ಕೆ ನಾನು ಹೇಳೋದು, ಇಲ್ಲಿ ಅರುಣೋದಯ ಚಂದ್ರಶೇಖರ್ ಬಾಳೆಯವರ ಅಭಿನಂದನಾ ಗ್ರಂಥ ಆದರೂ ಕೂಡ ಅದು ಒಬ್ಬ ವ್ಯಕ್ತಿ ಇದಾಗ್ತಾನೆ, ಅದು ಸಮಷ್ಟಿಯ ಒಂದು ಸಂಕಥನವಾಗಿ ನಮ್ಮ ಮುಂದೆ ಪುಸ್ತಕ ಇದೆ. ಹಾಗಾಗಿ ಅದಿಷ್ಟ ಆಗ್ತದೆ. ಬಾಳೆಯವ್ರನ್ನ ನೀವು ನೋಡ್ತೀರಿ ಅಂದರೆ ರಾಯಚೂರನ್ನ ಮರೀಲಿಕ್ಕಾಗಲ್ಲ. ಅದಕ್ಕೆ ಅಷ್ಟು ಜನ ವೇದಿಕೆ ಮೇಲೆ ಕೊಡ್ತಿರೋದು ಹೋರಾಟಗಾರರು. ನಾನೊಂದು ಸಣ್ಣ ಕತೆ ಹೇಳಿ ಲಿಂಕ್ ಮಾಡ್ತೀನಿ, ಯಾಕಂದ್ರೆ ನನಗೆ ಗೊತ್ತಿರೋದು ಇಲ್ಲಿ 4 ಜನ ಅಷ್ಟೇ ರಾಯಚೂರಲ್ಲಿ: ಚಂದ್ರಶೇಖರ್ ಬಾಳೆ, ಪುರುಷೋತ್ತಮ್ ಕಲಾಲ್ ಬಂಡಿ, ಶ್ರೀಕಾಂತ್ ಕಕ್ಕೇರಿ, ಹರಡಿ ಕಕ್ಕೇರಿ. ಆಮೇಲೆ ಈಗ ನಾನು ಶಾಂತ ಅಂತ ಹೇಳಿದ್ನಲ್ಲ, ನಾನು ಸಮುದಾಯ ಚಳವಳಿಯಲ್ಲಿ ಶುರು ಮಾಡಕ್ಕೆ ಬಂದಾಗ ಈ ರಾಯರ ಮಠದಲ್ಲಿ ಒಂದು ಭಜನೆ ಆಡ್ತಾ ಇದ್ದೆ ಹೆಣ್ಮಕ್ಳು. ರೈಲ್ವೆ ಸ್ಟೇಷನ್ ಇಳಿದ ತಕ್ಷಣವೇ ಇದು ಯಾವುದು ವಾಯ್ಸ್ ಅಂತ ಹುಡುಕೊಂಡು ಹೋದೆ ನಾನು. ಅದು ಹುಡುಕೊಂಡು ಹೋದಾಗ ನನಗೆ ಆಶ್ಚರ್ಯ ಆಗಿತ್ತು, ಚೆನ್ನಾಗಿ ಆಡ್ತಾ ಇದ್ದಾರೆ, ಇಲ್ಲಕ್ಕೆ ಇಲ್ಲಿ ಮಠದಲ್ಲಿ ಸೇರ್ಕೊಂಡಿದ್ದಾರೆ ಅಂತ. ಮಠದಿಂದ ಬಿಡಿಸಿ ಸಮುದಾಯಕ್ಕೆ ತಂದು ನಾನು ಅಲ್ಲಮನ ಅದ್ಭುತ ನಾಟಕ ಮಾಡಿದಾಗ ರಾಣಿಯ ಕೂತಿದ್ರಲ್ಲ ಶ್ಯಾಮಲಾ ಪೂಜಾರು, ರಾಣಿ ಅವರು ದಾಸಿ, ಕತೆ ಹೇಳಿದ್ದಷ್ಟೇ. ಭೂಮಿ ಉಳ್ಳವರಿಗೆ ಭೂಮಿ ಸಿಗ್ಬೇಕಾ, ಮಗು ಆಡಿದ ತಕ್ಷಣ ತಾಯಿಗೆ ಸಿಗ್ಬೇಕು, ಅದಷ್ಟೇ. 2 ತತ್ವ ಹೇಳಿದ್ದ. ಇದು ಬ್ರೆಕ್ಟ್ ಈ ನಾಟಕವನ್ನು ಹೇಳ್ತಾನೆ. ಈಗ ನಾವು ಹೇಳ್ತಾ ಇದ್ದೀವಿ, ಆಗಲೇ ನಾವೆಲ್ಲ ಎದೆ ಮೇಲೆ ಕೈ ಇಟ್ಟು ಭಾರತದ ಸಂವಿಧಾನದ ಒಂದು ಪ್ರಿಯಾಂಬಲನ್ನು ನಾವು ಓದೋದು, ಉದ್ಘೋಷಣೆ ಮಾಡೋದು. ಇದನ್ನು ಒಂದು ಸ್ವಲ್ಪ 75 ವರ್ಷದಿಂದ ಮಾಡಿದ್ರು ಕೂಡ ಈ ಪಾರ್ಲಿಮೆಂಟಲ್ಲಿ ಕಳ್ಳಕಾಕರು ಕೂತಿದಾರಲ್ಲ, ಪರೋಡಿಗಳು, ಮಾತಾಡೋಕ್ಕೆ ಬರ್ದಿರೋರು, ಜನ ಸೇವಕರು ಅಂತ ಹೇಳ್ತಾರಲ್ಲ, ಜನನಾಯಕರಾಗಿ ಕೂತಿದ್ದಾರೆ. ಪಾರ್ಲಿಮೆಂಟ್ ಅಂದ್ರೆ ಏನು, ಮೇಲ್ಸಭೆ ಅಥವಾ ಹಿರಿಯರ ಸಭೆ ಅರ್ಥವೇ ಗೊತ್ತಿಲ್ಲ. ಅದಕ್ಕೆ ನಾವೆಲ್ಲ ವಿದ್ಯಾರ್ಥಿ ಆಗಿದ್ದಾಗ ಪೀಪಲ್ಸ್ ಡೆಮೋಕ್ರಸಿಯನ್ನು ನಂಬ್ತಿದ್ದು. ಪ್ರಜಾಪ್ರಭುತ್ವ ಅಂದ್ರೆ ಏನು ನೋಡಿ, ನಮ್ಮಲ್ಲಿ ಶಿಕ್ಷಣ ಹೇಗಿದೆ ಅಂದ್ರೆ ಒಂದಕ್ಕೆ ಇನ್ನೊಂದು ವಿರುದ್ಧವಾಗಿ ನಿಲ್ಲಿಸ್ತಕ್ಕಂಥ ಇದಿದೆ. ನನಗೆ ಟೀಚರ್ಸ್ ನಾನು ಕೇಳ್ತೀನಿ, ಗಂಡ ಅಂದ್ರೆ ಆಪೋಸಿಟ್ ವರ್ಡ್ ಏನು? ತಕ್ಷಣ ಏನು ಹೇಳ್ತಾರೆ? ಹೆಂಡತಿ. ಯಾಕೆ ಆಪೋಸಿಟ್ ಆಗ್ಬೇಕದು? ಪ್ರಶ್ನೆನೇ ಮಾಡಿಲ್ಲ ನಾವು. ಅಪ್ಪನ ಯಾವ್ದು ಆಪೋಸಿಟ್? ಅಮ್ಮ. ನಿಮ್ಮ ಮನೆಯಲ್ಲೇ ವಿರೋಧ ಮಾಡಿಟ್ಟಿರುವಾಗ ನೀವು ಸಮಸ್ಯೆಗೆ ಎಲ್ಲಿ ತರ್ತೀರಿ ನೀವು? ಅದಕ್ಕೆ ಇಲ್ಲಿ ಪ್ರಿಯಾಂಬಲ್ ಈ ಸರ್ಕಾರ ಬಂದಾಗ ಮೈಸೂರಲ್ಲಿ ನಾವು ಹೇಳಿದ್ವು, ನಾಟಕದಲ್ಲಿ ಇಟ್ಟಾಗ ಹಂಸಲೇಖ ಅವ್ರು ಇದಕ್ಕೊಂದು ಟ್ಯೂನ್ ಹಾಕಿ ಯಾವುದ್ಯಾವುದೋ ಹಾಡು ಹೇಳೋದಕ್ಕಿಂತ ಮೊದಲಿದ್ದನ್ನೊಂದು ಹಾಡು ಹೇಳೋಣ, ಬೆಳಿಗ್ಗೆ ಎದ್ದು 1000 ಸರಿ ಮಂತ್ರ ಹೊಡಿತಾ ಇರ್ತಾರಲ್ಲ, ಗಾಯತ್ರಿ ಮಂತ್ರ, ಆ ಮಂತ್ರಗಳಿಗೆ ಪರ್ಯಾಯವಾಗಿ ಕಟ್ಟೇ ಇಲ್ಲ. RSS ಪ್ರಜಾಪ್ರಭುತ್ವದ ಬೇರ್ಗೆನೆ ವಿಷ ಉಣಿಸ್ತಾ ಇದೆ ಅವರು. ಅದಕ್ಕೆ ಈಗ ಸಂವಿಧಾನವ ಅಥವಾ ಮನುಸ್ಮೃತಿ ಅಂತ ಹೇಳ್ತಾ ಕೂತಿದ್ದಾರೆ. ಮನುಸ್ಮೃತಿಯನ್ನ ಗೊತ್ತಿಲ್ಲದಂಗೆ ಮಹಿಳೆಯರು ಆಚರಿಸ್ತಾರೆ, ಅದು ಸಮಸ್ಯೆ ಆಗಿರೋದು. ಪ್ರಜಾಪ್ರಭುತ್ವದಲ್ಲಿ ಗಂಡು ಹೆಣ್ಣು ಅಂತ ಭಿನ್ನ ಭೇದ ಇಲ್ಲದೆ ಒಟ್ಟಾರೆ ಜನಗಳು ಬಂದಾಗುತ್ತೆ. ಅದಕ್ಕೆ ಕನ್ನಡದ ಮಾತುಗಳಲ್ಲಿ ಎಚ್ಚರ ವಹಿಸ್ಬೇಕಾದ್ರೆ ಇಂಗ್ಲಿಷಲ್ಲಿ ಓಕೆ, ಅದು ವಿ ದ ಪೀಪಲ್ ಆಫ್ ಇಂಡಿಯಾ ಸರಿ ಇದೆ. ನಾನು ಹಲವಾರು ಅನುವಾದ ನೋಡಿದ್ದೀನಿ. ಭಾರತದ ಪ್ರಜೆಗಳಾದ ನಾವು, ಪ್ರಜೆ ಅಂದ್ರೆ ಸಿಕ್ಕಿದ್ರೆ ಸಾಕು, ಅಪೋಸಿಟ್ ವರ್ಡ್ ಯಾವುದು? ಪ್ರಭು. ಯಾರು ಪ್ರಭು? ನಮ್ಮೆಲ್ಲ ವಿಧಾನಸೌಧದಲ್ಲಿ ಅವರು ರಾಜರು ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಓಟ್ ಹಾಕುವಾಗ ಕೇಳುವಾಗ ಹೆಂಗ್ ಬಂದಿರ್ತಾರೆ ಅವರು? ನಿಮ್ಮ ಕಾಲಿಗೆ ಬೀಳ್ತಾರೆ, ಕೈ ಮುಗಿತಾರೆ, ಜನಸೇವಕ ಅಂತಾರೆ, ಆಮೇಲೆ ಪ್ರಭುಗಳಾಗ್ಬಿಡ್ತಾರೆ. ನಾವು ಹೇಳ್ಬೇಕಾದ್ರೆ ಜನಸೇವಕರೇ, ನಿಮಗೆ ಸಂಬಳ ಕೊಡೋರು ನಾವು. ನೋಡಿ, ಒಂದ್ಸರಿ MLA ಆದ್ರೆ ಪೆನ್ಷನ್ ಸಿಗುತ್ತೆ. ನನಗಿನ್ನ ಪೆನ್ಷನ್ ಇಲ್ಲ. 2 ಸರ್ಕಾರಿ ನೌಕರಿ ಮಾಡಿದ್ದೀನಿ, ರಾಷ್ಟ್ರೀಯ ನಾಟಕ ಶಾಲೆ ಡೈರೆಕ್ಟರ್ ಆಗಿದ್ದೀನಿ, ನೋ ಪೆನ್ಷನ್. ರಂಗನಾಥ್ ಇಲ್ಲ. ಆದ್ರೆ ಒಂದ್ಸರಿ MLA ಆದ್ರೆ ಅಥವಾ MP ಆಗ್ಬಿಟ್ರೆ 2 ಪೆನ್ಷನ್ ಸಿಗುತ್ತೆ ಅವ್ರಿಗೆ. ಅದಕ್ಕೆ ಇವಾಗ ನಾನು ನಿರ್ಮಲಾ ಇದಾರಲ್ಲ, ರಾಯಚೂರು ನಿರ್ಮಲಾ ಅಲ್ಲ, ಬಣ್ಣ ಹಾಕ್ತಾ ಇದ್ದಾರೆ ನೋಡಿ, ಕಾಸ್ಮೆಟಿಕ್ ಹಾಕೊಳ್ಳೋದು ನಿರ್ಮಲಾ ಸೀತಾರಾಮ್. ಪಾಪ್ಕಾರ್ನ್ಗೆ 3 ಟ್ಯಾಕ್ಸ್ ಹಾಕಿದ್ದಾರೆ. ಅವ್ರು ಯಾಕೆ ಡೈ ಮಾಡ್ಕೊಡ್ತಲ್ಲ ಅಂದ್ರೆ ಅದಕ್ಕೆ ಟ್ಯಾಕ್ಸ್ ಇದೆ 18%, ಅದಕ್ಕೆ ಅವ್ರು ಡೈ ಮಾಡ್ತಾ ಇಲ್ಲ. ಈಗ
ಅವ್ರ ಗಂಡ ಸರಿಯಾಗಿ ಹೇಳ್ತಾ ಇದ್ದಾರೆ ಹೇಗಿರ್ಬೇಕು ಅನ್ನೋದು. ಆಮೇಲೆ JNU ಗ್ರಾಜುಯೇಟ್ ಅವರು, ನೀವು ನನಗೆ ಭಯ ಇರೋದೇ. ಈ ಸಂದರ್ಭದಲ್ಲಿ ಜನಸಂಗ್ರಾಮ್ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ, ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕ ಸಿ ಬಸವಲಿಂಗಯ್ಯ, ಪ್ರೊಫೆಸರ್ RK ಹುಡಗಿ, ಶ್ಯಾಮಲಾ ಪುರುಷೋತ್ತಮ್, ಕಲಾಲ್ ಬಂಡಿ, SY ಗುರುಶಾಂತ, ರಾಮನಗೌಡ ಜಾಲಿಬೆಂಚಿ, ನಿರಂಜನ್ ಪರಂಜಪೆ, ಚಂದ್ರಶೇಖರ್ ಬಾಳೆ, ಕಮಲಾ ಬಾಳೆ, ಯಶವಂತ್, ವೀರನಗೌಡ, ಕರಿಯಪ್ಪ ಅಚ್ಚೊಳ್ಳಿ, ಬಸವರಾಜ್ ಕಳಸ, ಶಿವಶಂಕರ್ ಬಳೆ, B ಲಿಂಗಪ್ಪ, R ಬಸವರಾಜ್, B ಬಸವರಾಜ್ ಸೇರಿದಂತೆ ಇತರರು ಇದ್ದರು. ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದ್ದು ಬಾಕಿ ಇರುವ ಕಾಮಗಾರಿ ಲೆಕ್ಕಪತ್ರ ಖರ್ಚು ವೆಚ್ಚಗಳ ನಿಗದಿತ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಬೇಕು ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಸೂಚಿಸಿದರು. ಅವರಿಂದು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. 15ನೇ ಹಣಕಾಸು ಯೋಜನೆಯಡಿ ಬಿಡುಗಡೆಯಾದ ಅನುದಾನವನ್ನು ಪೂರ್ಣ ಪ್ರಮಾಣದಲ್ಲಿ ಸದ್ಬಳಕೆ ಮಾಡಿಕೊಳ್ಳದೆ ಇರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು. ಅನುದಾನ ಲಭ್ಯತೆ ಇದ್ದರೂ ಪೂರ್ಣಗೊಳಿಸದೆ ಇರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು. 2020-21ನೇ ಸಾಲಿನಿಂದ 2024-25ನೇ ಸಾಲಿನವರೆಗೆ 359 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು 105 ಕಾಮಗಾರಿ ಮಾತ್ರ ಪೂರ್ಣಗೊಂಡಿದ್ದು ಅರ್ಧದಷ್ಟು ಪ್ರಗತಿ ಪೂರ್ಣಗೊಂಡಿಲ್ಲ. ಕಾಮಗಾರಿ ನಿರ್ವಹಿಸಲು ಇರುವ ತಾಂತ್ರಿಕ ಸಮಸ್ಯೆಗಳನ್ನು ತ್ವರಿತವಾಗಿ ನಿರ್ವಹಿಸಿ ಎಂದು ಸೂಚಿಸಿದರು. SFC ಅನಿರ್ಬಂಧಿತ ಅನುದಾನದಲ್ಲಿ 2016-17ರಿಂದ 2024-25 ಸಾಲಿನವರೆಗೆ 63 ಕೋಟಿ ರೂಪಾಯಿ ಅನುದಾನದಲ್ಲಿ 228 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. 186 ಕಾಮಗಾರಿಗಳು ಮಾತ್ರ ಪೂರ್ಣಗೊಂಡಿದ್ದು 46 ಕೋಟಿ 72 ಲಕ್ಷ ಅನುದಾನ ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ಸಭೆಗೆ ಮಾಹಿತಿ ನೀಡಲಾಯಿತು. SFC ಕುಡಿಯುವ ನೀರಿನ ಯೋಜನೆಯಡಿ 2021-22ರಿಂದ 2024-25ನೇ ಸಾಲಿನಲ್ಲಿ 4 ವರ್ಷದಲ್ಲಿ 30 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದ್ದು 10 ಕಾಮಗಾರಿಗಳಲ್ಲಿ 3 ಕಾಮಗಾರಿ ಮಾತ್ರ ಪೂರ್ಣಗೊಂಡಿದ್ದು ಉಳಿದ ಕಾಮಗಾರಿ ಪ್ರಗತಿಯ ವೇಗ ಪಡೆಯುತ್ತಿಲ್ಲ. ಅಲ್ಲದೆ ಮುಖ್ಯಮಂತ್ರಿಗಳು ನಗರೋತ್ಥಾನ 4ನೇ ಹಂತ ಕಾಮಗಾರಿ ಹಾಗೂ ವಿಶೇಷ ಅನುದಾನದ ಬಳಕೆಯೂ ಪೂರ್ಣಗೊಂಡಿಲ್ಲ. ಮಹತ್ವಾಕಾಂಕ್ಷೆ ಜಿಲ್ಲೆಯ ಯೋಜನೆಯಡಿ ಶೌಚಾಲಯ ನಿರ್ಮಾಣಕ್ಕೆ 25 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು 1 ಕಾಮಗಾರಿಯೂ ಪೂರ್ಣಗೊಳಿಸಲು ಸಾಧ್ಯವಾಗಿಲ್ಲ ಎಂದು ಅತೃಪ್ತಿ ವ್ಯಕ್ತಪಡಿಸಿದರು. ಸಮುದಾಯ ಶೌಚಾಲಯ ನಿರ್ಮಾಣ ಹಾಗೂ ವೈಯಕ್ತಿಕ ಶೌಚಾಲಯ ನಿರ್ಮಾಣದಲ್ಲಿಯೂ ಪ್ರಗತಿ ತೃಪ್ತಿದಾಯಕವಿಲ್ಲ. ಲೆಕ್ಕಪತ್ರದಲ್ಲಿಯೂ ಬಹಳಷ್ಟು ಕೆಲಸ ಬಾಕಿ ಇದೆ. ಕೂಡಲೇ ಬೇರೆ ಬೇರೆ ಇಲಾಖೆಯಿಂದ ಲೆಕ್ಕಪತ್ರ ಅಧಿಕಾರಿಗಳನ್ನು ತಾತ್ಕಾಲಿಕವಾಗಿ ಎರವಲು ಪಡೆದು ಖರ್ಚು ವೆಚ್ಚದ ದಾಖಲೆಗಳನ್ನು ಪೂರ್ಣಗೊಳಿಸಬೇಕು ಎಂದರು. ಬೀದಿ ದೀಪಗಳ ನಿರ್ವಹಣೆ ಟೆಂಡರ್ ಕರೆದು ಬಿಡ್ದಾರರು ಭಾಗವಹಿಸದೆ ಹೋದರೆ ಸ್ಥಳೀಯವಾಗಿಯೇ ವ್ಯವಸ್ಥೆ ಮಾಡಿಕೊಳ್ಳಿ ಎಂದರು. ನಗರಸಭೆ ಸದಸ್ಯರುಗಳು ಬೀದಿ ದೀಪ ನಿರ್ವಹಣೆಗೆ ಅಗತ್ಯ ಸಮಸ್ಯೆ ಉಂಟು ಮಾಡುವುದನ್ನು ತಡೆಯಲು ಕ್ರಮ ವಹಿಸಲು ಸೂಚಿಸಿದರು. ಸಭೆಯಲ್ಲಿ ಪೌರಾಯುಕ್ತ ಸಿದ್ದಯ್ಯ ಹಿರೇಮಠ್ ಸೇರಿದಂತೆ ತಾಂತ್ರಿಕ ವಿಭಾಗದ ಅಧಿಕಾರಿಗಳು, ಲೆಕ್ಕ ಅಧಿಕಾರಿಗಳು ಇದ್ದರು. ಆಲ್ಮೋಸ್ಟ್ ಬಹುತೇಕ 359 ಅಲ್ಲಿ 101 ಕಂಪ್ಲೀಟ್ ಮಾಡಿಬಿಟ್ಟಿದ್ದೀರಾ. ಅಂದ್ರೆ ಇನ್ನೊಂದು 240 ಉಳಿಯುತ್ತೆ. 240 ಅಲ್ಲಿ 140 ವರ್ಕ್ ಸ್ಟಾರ್ಟ್ ಮಾಡಿದ್ದೀರಾ. 121 ಸ್ಟಾರ್ಟಿಂಗ್ ಇದೆ. ಇದೊಂದು ಏನೋ ತಪ್ಪಿದೆ ನಿಂದು ಕ್ಯಾಲ್ಕುಲೇಷನ್. 359 ಅಲ್ಲಿ 101 ಕಂಪ್ಲೀಟ್ ಮಾಡಿದ್ದೀರಾ. 250 ಏನೋ ಉಳಿಯೋದಾಗಿಲ್ಲ. 21 ಸ್ಟಾರ್ಟ್ ಆಗುತ್ತೆ. ಯಾಕೆ? ಒಂದು ಇದಿದೆ CC ರೋಡ್ ಪೈಪ್ಲೈನ್ ವರ್ಕ್ ಇದಾವೆ. ಅದು ಒಂದೇ ಕಾಂಟ್ರಾಕ್ಟರ್ ಒಂದು ಸುಮಾರು ಎಲ್ಲ 50% ಬೇರೆ ಎಷ್ಟು ಲೇಬರ್ ಅರೇಂಜ್ಮೆಂಟ್ ಮಾಡ್ತಾರೆ. ಅವನ ಕರೆದು ಮಾತಾಡ್ರಿ. ಅವ್ನ ಕೈ ಆಗಿಲ್ಲ ಅಂದ್ರೆ ಅದು ವರ್ಕ್ ಆರ್ಡರ್ ಕ್ಯಾನ್ಸಲ್ ಮಾಡಿ. ನಾವು ವರ್ಕ್ ಆರ್ಡರ್ ಲಾಸ್ಟ್ 20 ದಿನದಲ್ಲಿ ಎಷ್ಟು ಕ್ಲಿಯರ್ ಮಾಡಿದ್ದೀರಾ ಬಿಲ್ಸ್? ಬರೀ 33 ಲ್ಯಾಕ್. ಯಾಕೆ? ಆಲ್ಮೋಸ್ಟ್ ಬಹುತೇಕ 359 ಅಲ್ಲಿ 101 ಕಂಪ್ಲೀಟ್ ಮಾಡಿಬಿಟ್ಟಿದ್ದೀರಾ. ಅಂದ್ರೆ ಇನ್ನೊಂದು 240 ಉಳಿಯುತ್ತೆ. 240 ಅಲ್ಲಿ 140 ವರ್ಕ್ ಸ್ಟಾರ್ಟ್ ಮಾಡಿದ್ದೀರಾ. 121 ಸ್ಟಾರ್ಟಿಂಗ್ ಇದೆ. ಇದೊಂದು ಏನೋ ತಪ್ಪಿದೆ ನಿಂದು ಕ್ಯಾಲ್ಕುಲೇಷನ್. 359 ಅಲ್ಲಿ 101 ಕಂಪ್ಲೀಟ್ ಮಾಡಿದ್ದೀರಾ. 250 ಏನೋ ಉಳಿಯೋದಾಗಿಲ್ಲ. 21 ಸ್ಟಾರ್ಟ್ ಆಗುತ್ತೆ. ಯಾಕೆ? ಒಂದು ಇದಿದೆ CC ರೋಡ್ ಪೈಪ್ಲೈನ್ ವರ್ಕ್ ಇದಾವೆ. ಅದು ಒಂದೇ ಕಾಂಟ್ರಾಕ್ಟರ್ ಒಂದು ಸುಮಾರು ಎಲ್ಲ 50% ಬೇರೆ ಎಷ್ಟು ಲೇಬರ್ ಅರೇಂಜ್ಮೆಂಟ್ ಮಾಡ್ತಾರೆ. ಅವನ ಕರೆದು ಮಾತಾಡ್ರಿ. ಅವ್ನ ಕೈ ಆಗಿಲ್ಲ ಅಂದ್ರೆ ಅದು ವರ್ಕ್ ಆರ್ಡರ್ ಕ್ಯಾನ್ಸಲ್ ಮಾಡಿ. ನಾವು ವರ್ಕ್ ಆರ್ಡರ್ ಲಾಸ್ಟ್ 20 ದಿನದಲ್ಲಿ ಎಷ್ಟು ಕ್ಲಿಯರ್ ಮಾಡಿದ್ದೀರಾ ಬಿಲ್ಸ್? ಬರೀ 33 ಲ್ಯಾಕ್. ಯಾಕೆ? ರೈತರು, ಕಾರ್ಮಿಕರು ಸೇರಿದಂತೆ ಜನರನ್ನು ಮತೀಯವಾದ ಮೂಲಕ ವಿಭಜನೆ ಮಾಡುತ್ತಿರುವ ವಿರುದ್ಧ ಜನತೆಯ ಸಂಕಷ್ಟಗಳಿಗೆ ಧ್ವನಿಯಾಗಿ CPIM ಹೋರಾಟ ತೀವ್ರಗೊಳಿಸಲು
ತುಮಕೂರಿನಲ್ಲಿ ನಡೆದ ರಾಜ್ಯ ಸಮ್ಮೇಳನದಲ್ಲಿ ತೀರ್ಮಾನಿಸಲಾಗಿದೆ ಎಂದು ಪಕ್ಷದ ನೂತನ ಕಾರ್ಯದರ್ಶಿ ಕೆ ಪ್ರಕಾಶ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೇಂದ್ರದ ಬಿಜೆಪಿ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ನೀತಿಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲದೆ ಹೋಗಿದೆ. ಕೇಂದ್ರ ಸರ್ಕಾರ ಸಾರ್ವಜನಿಕ ಆಸ್ತಿಯನ್ನು ಮಾರಾಟ ಮಾಡಲು ಮುಂದಾಗಿದೆ. ರಾಷ್ಟ್ರೀಯ ಹೆದ್ದಾರಿ, ವಿದ್ಯುತ್, ಬಂದರು, ವಿಮಾನ ನಿಲ್ದಾಣ, ರೈಲ್ವೆ, ಖನಿಜ ಸಂಪತ್ತು ಸೇರಿದಂತೆ ಎಲ್ಲವನ್ನೂ ಕಾರ್ಪೊರೇಟ್ ಶಕ್ತಿಗಳ ಕೈಗಿಡಲು ತೀರ್ಮಾನಿಸಿದೆ. ದೇಶದ ಸಂಪತ್ತು ವರ್ಗಾವಣೆ ಮಾಡುವ ದುಸ್ಸಾಹಸಕ್ಕೆ ಮುಂದಿಟ್ಟಿದೆ. ಜಮೀನ್ದಾರಿ ಪದ್ಧತಿಯನ್ನು, ಕಾರ್ಪೊರೇಟ್ ಜಮೀನ್ದಾರಿಯನ್ನು ಮರುಹುಟ್ಟು ಹಾಕಿದೆ. ದೇಶದಲ್ಲಿ ಐತಿಹಾಸಿಕವಾಗಿ ನಡೆದ ರೈತರ ಹೋರಾಟದಿಂದ ಕೇಂದ್ರ ಸರ್ಕಾರ 3 ಮಾರಕ ಕಾಯ್ದೆಗಳನ್ನು ರದ್ದುಗೊಳಿಸಲು ತೀರ್ಮಾನಿಸಿದ್ದರೂ ಹಿಂದಿನ ಬಸವರಾಜ ಬೊಮ್ಮಾಯಿ ಸರ್ಕಾರ ರದ್ದುಗೊಳಿಸದೆ ಮುಂದುವರಿಸಿತು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದು 2 ವರ್ಷ ಕಳೆಯುತ್ತಿದ್ದರೂ 3 ಕಾಯ್ದೆಗಳನ್ನು ರದ್ದುಗೊಳಿಸದೆ ಮುಂದುವರಿಸಿದೆ. ದೇವನಹಳ್ಳಿಯ ಬಳಿ, ಚನ್ನರಾಯಪಟ್ಟಣದ ಬಳಿ ರೈತರು ಭೂಮಿಗಾಗಿ 1,000 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದೆ. ಅದೇ ರೀತಿ ಬಳ್ಳಾರಿ ಕುಡಿತಿನಿಯಲ್ಲಿ ರೈತರು 800 ದಿನಗಳಿಂದ ಭೂಮಿಗಾಗಿ ಹೋರಾಟ ಮಾಡುತ್ತಿದ್ದಾರೆ. ಆದರೂ ಸರ್ಕಾರ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಬದಲಾಗಿ ಫಲವತ್ತಾದ ಭೂಮಿಯನ್ನು ಭೂ ಬ್ಯಾಂಕ್ ಮೂಲಕ ಪಡೆದು ಬಂಡವಾಳಗಾರರ ಕೈಗೆ ನೀಡಲು ಹೊರಟಿದೆ. ಫೆಬ್ರವರಿ 10ರಂದು ಅನೇಕ ರೈತ ಸಂಘಟನೆಗಳು ನಡೆಯಲಿರುವ ದೆಹಲಿ ಮಾದರಿಯ ಹೋರಾಟಕ್ಕೆ ಸಿಪಿಐಎಂ ಪಕ್ಷ ಬೆಂಬಲಿಸಲಿದೆ ಎಂದರು. ಕೆಪಿ ಕೃಷ್ಣನ್ ಎನ್ನುವರು ಸರ್ಕಾರಿ ಭೂಮಿ ಕುರಿತು ವರದಿ ನೀಡಿದ್ದು, ಕೇಂದ್ರದ ಮಾದರಿಯಲ್ಲಿಯೇ ರಾಜ್ಯದಲ್ಲಿಯೂ ಭೂಮಿಯನ್ನು ಮಾರಾಟ ಮಾಡುವ ಚಿಂತನೆಯಲ್ಲಿ ರಾಜ್ಯ ಸರ್ಕಾರಕ್ಕಿದೆ. ನವ ಉದಾರೀಕರಣ ನೀತಿಯನ್ನು ಕಾಂಗ್ರೆಸ್ ಕೂಡ ಮುಂದುವರಿಸಿದೆ. ಕೇಂದ್ರ ಸರ್ಕಾರ ಕಾರ್ಮಿಕ ಕಾಯ್ದೆಗಳನ್ನು ಹತ್ತಿಕ್ಕಿರುವಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಕೂಡ ಕಾರ್ಮಿಕರು 12 ತಾಸು ಕೆಲಸ ಮಾಡಲು ಸೂಚಿಸಿದೆ. ಐಟಿ ವಲಯದಲ್ಲಿ 14 ತಾಸು ಕೆಲಸ ಮಾಡಲು ಹೇಳುತ್ತಿದೆ. ಐಟಿ ವಲಯವನ್ನು ಕಾರ್ಮಿಕ ಕಾಯ್ದೆ ವಿನಾಯಿತಿ ನೀಡಿ ಕಾರ್ಮಿಕರ ಶೋಷಣೆ ಅವಕಾಶ ನೀಡಿದೆ. ದಲಿತರ ಸಮುದಾಯದ ಮೇಲೆ ದೌರ್ಜನ್ಯ, ಹಲ್ಲೆ, ಜಾತಿ ತಾರತಮ್ಯ ಪ್ರಕರಣಗಳು ಹೆಚ್ಚಳವಾಗುತ್ತಿವೆ. ಎಸ್ಇಪಿ ಮತ್ತು ಟಿಎಸ್ಪಿ ಅನುದಾನವನ್ನು ಅನ್ಯ ಯೋಜನೆಗಳಿಗೆ ಬಳಸಲು ಕಾಯ್ದೆ 7C ಉಳಿಸಿಕೊಂಡು ಸಮುದಾಯಗಳಲ್ಲಿ ಅನ್ಯಾಯ ಮಾಡಲಾಗುತ್ತಿದೆ. ದ್ವೇಷದ ಭಾವನೆಯನ್ನ ಹೆಚ್ಚಿಸುವ ಪ್ರಯತ್ನಗಳು ತೀವ್ರಗೊಳ್ಳುತ್ತಲಿವೆ. ಹಣ, ಜಾತಿ ರಾಜಕಾರಣ ತೀವ್ರಗೊಳ್ಳುತ್ತಿದ್ದು, ಪರ್ಯಾಯ ಶಕ್ತಿಯಾಗಿ ಹೊರಹೊಮ್ಮಲು ಪ್ರಜಾಸತ್ತಾತ್ಮಕ ಸಂಘಟನೆಗಳೊಂದಿಗೆ ಒಗ್ಗೂಡಿ ಪ್ರಯತ್ನವನ್ನು ಸಿಪಿಐಎಂ ಮುಂದುವರಿಸಲಿದೆ ಎಂದರು. ವಕಫ್ ವಿಷಯದಲ್ಲಿ ರೈತರಿಗೆ ಅನ್ಯಾಯವಾಗದಂತೆ ಎಚ್ಚರ ವಹಿಸಬೇಕು. ಅಲ್ಲದೆ ಇನಾಂ ಭೂಮಿ ಹೆಸರಿನಲ್ಲಿ ಆಗಿರುವ ಅಕ್ರಮಗಳನ್ನು ತಡೆಯಬೇಕು ಎಂದು ಆಗ್ರಹಿಸುವುದಕ್ಕಾಗಿ ಹೇಳಿದರು. ಮತ್ತು ಭೂಮಿಯನ್ನು ಪೂರ್ತಿಯಾಗಿ ಖಾಸಗಿ ವರ್ಗಾವಣೆಗೆ, ಕಾರ್ಪೊರೇಟ್ ಅಗ್ರಿಕಲ್ಚರ್ಗೆ ಅಥವಾ ಕಾರ್ಪೊರೇಟ್ ಲ್ಯಾಂಡ್ ಲಾರ್ಡಿಸಮ್ ಅಂತ ನಾವೇನು ಮಾತಾಡ್ತೀವಿ. ಜಮೀನ್ದಾರಿ ಪದ್ಧತಿ ನಮ್ಗೆ ಹಳೆ ಪದ್ಧತಿಗಳು ಗೊತ್ತು, ಪಾಳೆಗಾರಿ ವ್ಯವಸ್ಥೆಯಲ್ಲಿ ಇದ್ದಂಥದ್ದು. ಈಗ ಅದು ಪಾಳೆಗಾರಿ ಜಮೀನ್ದಾರಿಕೆ ಹೋಗಿ ಕಾರ್ಪೊರೇಟ್ ಜಮೀನ್ದಾರಿಕೆಗೆ ಅವಕಾಶ ಮಾಡಿಕೊಡುವಂಥ ನೀತಿಗಳನ್ನ ಕೇಂದ್ರದ ಸರ್ಕಾರ ಅನುಸರಿಸ್ತಾ ಇದೆ. ಅವರು ಕಳೆದ ಬಾರಿ ದೆಹಲಿಯಲ್ಲಿ ನಡೆದಂಥ ರೈತರ ಹೋರಾಟದ ಸಂದರ್ಭದಲ್ಲಿ ಅದನ್ನು ವಾಪಸ್ ತಗೊಂಡಿದ್ದಾರೆ 3 ಕೃಷಿ ಕಾಯ್ದೆಗಳನ್ನು. ಆದರೆ ಮತ್ತೆ ಮತ್ತೆ ತರಲಿಕ್ಕೆ ಅವರು ಪ್ರಯತ್ನ ಪಡ್ತಿದ್ದಾರೆ. ಅದೇ ಸಂದರ್ಭದಲ್ಲಿ ಇಲ್ಲಿದ್ದಂಥ ಬಿಜೆಪಿ ಸರ್ಕಾರ, ಬಸವರಾಜ ಬೊಮ್ಮಾಯಿ ಸರ್ಕಾರ ಅದಕ್ಕೆ ಪೂರಕವಾದಂಥ ಕೃಷಿ ಕಾಯ್ದೆಗಳನ್ನು ಇಲ್ಲಿ ಜಾರಿ ಮಾಡುತ್ತೆ. ನಾವು ಸಾಮಾನ್ಯವಾಗಿ ಕರ್ನಾಟಕವನ್ನು ಒಂದು ಪ್ರಗತಿಪರ ಭೂ ಸುಧಾರಣಾ ರಾಜ್ಯ ಅಂತೇಳಿ ನಾವು ಮೊದಲಿಂದ ಮಾತಾಡ್ಕೊಂಡು ಬಂದಿದ್ದೇವೆ. ಅದಕ್ಕೆ ಎಷ್ಟೇ ಮಿತಿಗಳಿದ್ದಾಗಲೂ ಕೂಡ ಅದಕ್ಕೊಂದು ಮಹತ್ವ ಇತ್ತು. ಆದರೆ ಈಗ ಭೂ ಸುಧಾರಣಾ ಕಾಯ್ದೆಯನ್ನು ರದ್ದುಗೊಳಿಸಲಾಗಿದೆ. ಆಕ್ಚುಲಿ ಅದಕ್ಕೆ ತಿದ್ದುಪಡಿ ಮಾಡೋದ್ರ ಮುಖಾಂತರವಾಗಿ ಇವತ್ತು ಭೂಮಿತಿ ಕಾಯ್ದೆ ಉಳಿದಿಲ್ಲ ಮತ್ತು ಭೂಮಿಯನ್ನ, ಕೃಷಿ ಭೂಮಿಯನ್ನ ಯಾರು ಬೇಕಾದ್ರೂ ಕೊಂಡ್ಕೋಬಹುದು ಅನ್ನೋ ತಿದ್ದುಪಡಿ ಇವೆಲ್ಲ ಮಾಡಾಕಿದ್ದಾರೆ. ಇದರ ವಿರುದ್ಧವಾಗಿ ಜನ ತೀರ್ಪು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಆದರೆ 1.5 ವರ್ಷ ಆಗಿದೆ. ಸಿದ್ದರಾಮಯ್ಯ ಸರ್ಕಾರ ಈ ವಿಚಾರದಲ್ಲಿ ನಾವು ಬಂದರೆ ಕಾಯ್ದೆಗಳನ್ನ ವಾಪಸ್ ಮಾಡ್ತೀವಿ ಅಂತ ಹೇಳಿದಂಥವ್ರು 1.5 ವರ್ಷದಿಂದ ಇದುವರೆಗೂ ಕೂಡ ಅವರು ಅದರ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ ಅನ್ನುವಂಥದ್ದು, ಒತ್ತಾಯ ಮಾಡಿದ್ರೆ ಅದರ ಬಗ್ಗೆ ಅವರು ಕ್ರಮ ತಗೊಳ್ತಿಲ್ಲ ಅನ್ನುವಂಥದ್ದನ್ನ ಗಮನಿಸಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಕರ್ನಾಟಕದ 2 ಭಾಗಗಳಲ್ಲಿ ನಡೀತಾ ಇರತಕ್ಕಂಥ ಹೋರಾಟಗಳನ್ನು ಗಮನಿಸಿದ್ರೆ ನಮ್ಗೆ ಅರ್ಥ ಆಗ್ತದೆ. ಒಂದು, ಬೆಂಗಳೂರಿನ ಏರ್ಪೋರ್ಟ್ ಪಕ್ಕದಲ್ಲಿ ದೇವನಹಳ್ಳಿಯಲ್ಲಿ ಇರ್ತಕ್ಕಂಥ ಚನ್ನರಾಯಪಟ್ಟಣ ಅನ್ನುವಂಥ ಗ್ರಾಮ ರೈತರು 1,000 ದಿನಗಳಿಂದ ಅಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಭೂ ಸ್ವಾಧೀನವನ್ನು ವಿರೋಧ ಮಾಡಿ ಅತ್ಯಂತ ಫಲವತ್ತಾದಂಥ ಭೂಮಿ. ಇದೇ ಸಿದ್ದರಾಮಯ್ಯವರು ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅಲ್ಲಿ ಬಂದು ನಾವು ಅಧಿಕಾರಕ್ಕೆ ಬಂದರೆ ನಿಮ್ಗೆ ವಾಪಸ್ ಮಾಡ್ತೀವಿ ಅಂತ ಹೇಳಿದಂಥವ್ರು ಇದುವರೆಗೂ ಅದರ ಬಗ್ಗೆ ಕ್ರಮ ತಗೊಂಡಿಲ್ಲ. 1,000 ದಿನಗಳಾಗಿದೆ. ಈ ಪಕ್ಷದ 24ನೇ ರಾಜ್ಯ ಸಮ್ಮೇಳನ ತುಮಕೂರಲ್ಲಿ 29, 30, 31 ಡಿಸೆಂಬರ್ 3 ದಿನಗಳ ಕಾಲ ನಡೆದಿದೆ. ಅದರ ವಿವರಗಳನ್ನು ನಿಮ್ಮ ಪುತ್ರವಾದ ಪತ್ರಿಕಾ
ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಭಾಗವಹಿಸಿದಂಥ ವಿವಿಧ ಜನಚಳವಳಿಗಳ ನಾಯಕರು ಭಾಗವಹಿಸಿದಂಥ ಒಂದು ಸಮ್ಮೇಳನ. ಅದರಲ್ಲಿ 3 ದಿನಗಳ ಕಾಲ ಸಾಕಷ್ಟು ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಹಲವಾರು ನಿರ್ಣಯಗಳನ್ನು ನಾವು ಅಂಗೀಕರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆ ಜನರ ಸಮಸ್ಯೆಗಳ ಆಧಾರದಲ್ಲಿ ಒಂದು ವ್ಯಾಪಕವಾದಂತಹ ಹೋರಾಟಗಳನ್ನು ವಿಸ್ತರಿಸಬೇಕು ಮತ್ತು ಗಟ್ಟಿಗೊಳಿಸಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಹಾಗೇನೇ ಕರ್ನಾಟಕದಲ್ಲಿ ಒಂದು ಎಡ ಪ್ರಜಾಸತ್ತಾತ್ಮಕ ಪರ್ಯಾಯ. ಈ ಸಂದರ್ಭದಲ್ಲಿ ಕೆಜಿ ವೀರೇಶ್, ಡಿಎಸ್ ಶರಣಬಸವ, ರಮೇಶ್ ವೀರಾಪುರ, ನರಸಣ್ಣ ನಾಯಕ್, ಶಬ್ಬೀರ್, ಗಿರಿಯಪ್ಪ ಪೂಜಾರಿ, ಹನುಮಂತ ಗುರಿಕಾರ್ ಇನ್ನಿತರರು ಇದ್ದರು. ನಗರದ ಹೊಂದಿಕೊಂಡಿರುವ ಮಲಿಯಾಬಾದ್ ಗ್ರಾಮದ ಸರ್ವೆ ನಂಬರ್ 91ರಲ್ಲಿರುವ 9 ಎಕರೆ 5 ಗುಂಟೆ ಅರಣ್ಯ ಭೂಮಿಯನ್ನ ಕಬಳಿಸಲು ಹಿಂದಿನ ಸಹಾಯಕ ಆಯುಕ್ತರು ಹೊರಡಿಸಿರುವ ಆದೇಶ ರದ್ದುಗೊಳಿಸಿ ಅರಣ್ಯ ಭೂಮಿ ರಕ್ಷಿಸಬೇಕು ಎಂದು ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಅಧ್ಯಕ್ಷ ಶಿವಕುಮಾರ್ ಯಾದವ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಇನಾಂ ಭೂಮಿಯನ್ನು 1966ರಲ್ಲಿ ಇನಾಂದಾರರಿಗೆ ಅರಣ್ಯ ಇಲಾಖೆಯಿಂದ ಭೂ ಪರಿಹಾರಧನ ನೀಡಿ ಅರಣ್ಯ ಇಲಾಖೆ ಸ್ವಾಧೀನಕ್ಕೆ ಪಡೆಯಲಾಗಿದೆ. ಅರಣ್ಯ ಇಲಾಖೆ ದಾಖಲೆಗಳಲ್ಲಿ ಅರಣ್ಯವೆಂದು ನಮೂದಿಸಲಾಗಿದೆ. ಆದರೆ ಹಿಂದಿನ ಸಹಾಯಕ ಆಯುಕ್ತ ಚೆನ್ನಮಲ್ಲಪ್ಪ ಎಂಬುವವರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಯಾಗಿದ್ದ ಎಂ ಬಾಬು ಇವರು ಭೂ ಕಂದಾಯ ಕಾಯ್ದೆಗಳನ್ನು ಗಾಳಿಗೆ ತೂರಿ ಅರಣ್ಯ ಎಂದು ಪಹಣಿಯಲ್ಲಿ ತೆಗೆದುಹಾಕಲು ಸಹಕರಿಸಿದ್ದಾರೆ. ತಹಸೀಲ್ದಾರರು ಸಹ ಸ್ಥಳ ಪರಿಶೀಲನೆ ನಡೆಸದೆ ಆಮಿಷಗೆ ಒಳಗಾಗಿ 2017ರಲ್ಲಿ ವರದಿ ನೀಡಿದ್ದಾರೆ. ಅರಣ್ಯ ಇಲಾಖೆಗೆ ಸೇರಿದ ಭೂಮಿಯನ್ನು ಶ್ರೀನಿವಾಸ್ ಭೀಮಾಚಾರ ಎಂಬ ಪದ್ಮಾವತಿ ಮಹಾದೇವಪ್ಪ ಎಂಬುವರು ಪ್ರಕಾಶ್ ಪ್ರಭಯ್ಯ ಹಿರೇಮಠ ವಿಜಯಪುರ ಮತ್ತು ಮಲ್ಲೇಶಪ್ಪ ವೀರಾಪುರ್ ಜಂಟಿಯಾಗಿ ಸೇಲ್ ಡೀಡ್ ಮಾಡಿಕೊಂಡು 2021ರಲ್ಲಿ ಭೂಮಿ ಖರೀದಿಸಿದ್ದಾರೆ. ಕೃಷಿ ಉದ್ದೇಶಕ್ಕೆ ಖರೀದಿಸಿರುವುದಾಗಿ ಹೇಳಿಕೆಗೆ ಪ್ರಭಯ್ಯ ಹಿರೇಮಠ್ ಇವರು ಹುನಗುಂದದ ಶ್ರೀ ವಿಜಯ ಮಹಾಂತೇಶ್ ಸಹಕಾರ ಸಂಘದ ಮೂಲಕ 80 ಲಕ್ಷ ರೂಪಾಯಿ ಸಾಲ ಪಡೆದಿದ್ದಾರೆ. ನಂತರ ಜಲಾಲ್ ನಗರದ ಎಂ ತಿಮ್ಮಾರೆಡ್ಡಿ ಎಂಬುವವರಿಗೆ ಖಾತಾ ಬದಲಾವಣೆಯಾಗಿದೆ. ನಂತರ ಅವರು 2022-23ರಲ್ಲಿ ವಾಸುದೇವ ಟೌನ್ಶಿಪ್ ಕೊಪ್ಪಳ ಇವರಿಗೆ ಮಾರಾಟ ಮಾಡಿದ್ದಾರೆ. ಅರಣ್ಯ ಇಲಾಖೆಗೆ ಸೇರಿದ ಭೂಮಿಯಲ್ಲಿ ಈಗಲೂ ನೆಡೆತೋಪು ನಿರ್ಮಾಣವಾಗಿದೆ. ಅಕ್ರಮವಾಗಿ ಅರಣ್ಯ ಇಲಾಖೆ ಭೂಮಿ ಕಬಳಿಸಲು ನಡೆದಿರುವ ಪ್ರಯತ್ನ ಇದಾಗಿದ್ದು, ಕೂಡಲೇ ಜಿಲ್ಲಾಧಿಕಾರಿಗಳು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ನೋಂದಣಿ ರದ್ದುಪಡಿಸಬೇಕು ಎಂದು ಆಗ್ರಹಿಸಿದರು. ಅರಣ್ಯ ಇಲಾಖೆ ಅಂತಂದು ನಮೂದಿಸಿ ಅದು ಅವಾಗಿಂದ ಪಾಣಿನೇ ಇದೆ. ಅದನ್ನ ಕೆಲ ಭೂಗಳ್ಳರು ಅದನ್ನ ಯಾವ ರೀತಿ ಸೃಷ್ಟಿ ಮಾಡಿದ್ರೆ ಅದರಲ್ಲಿ ಇನಾಂ ಭೂಮಿಯಲ್ಲಿ ಶ್ರೀನಿವಾಸ್ ತಂದೆ ಭೀಮಾಚಾರ್ಯ ಅಂತಂದು ಒಬ್ಬ, ಇವಾಗ ಅವರು ಆಕ್ಚುಲಿ ರಾಯಚೂರಲ್ಲೇ ಇದ್ದಾರೆ, ಬಟ್ ಅವ್ರಿಗೆ ಏನು ಗೊತ್ತಿಲ್ಲ, ತಮ್ಮ ಭೂಮಿ ಎಂಬುದೇ ಗೊತ್ತಿಲ್ಲ. ಅಂಥದನ್ನ ಇವರು ಫೈಂಡ್ ಔಟ್ ಮಾಡಿ ಅವ್ರ ಮನೆಗೆ ಹೋಗಿ ಸಾಕಷ್ಟು ಕನ್ವಿನ್ಸ್ ಮಾಡಿ ಏನೋ ಒಂದು ರೀತಿಯಿಂದ ಸಬ್ ಆಫೀಸ್ನೇ ಅವ್ರ ಮನೆ ಕರ್ಕೊಂಡು ಹೋಗಿ ತಂಪು ಒಪ್ಪಿಸ್ಕೊಂಡು ಆ ಥರ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಒಂದು ಬಿಟ್ಟು ಸರ್ ಅದು ಶ್ರೀನಿವಾಸ್ ಅವ್ರ ಮನೆಗೆ ಹೋಗಿ ಯಾರು ಸರ್ ಒಂದು 4-5 ಜನ ಆ ಹೊರಗಿನ ಗುಂಪು ಅದನ್ನ ಟ್ರಾನ್ಸಾಕ್ಷನ್ ಮಾಡಕ ಸುಮಾರು ಫಸ್ಟ್ ಟ್ರಾನ್ಸಾಕ್ಷನ್ಗೆಲ್ಲ ಪ್ರಕಾಶ್ ಪ್ರಭಯ್ಯ ಹಿರೇಮಠ ಅವರ ಮೇಲೆ ಟ್ರಾನ್ಸಾಕ್ಷನ್ ಮಾಡಿಸಿದ್ರು. ಆಮೇಲೆ ಏನ್ ಮಾಡಿದ್ರು, ಇದು ಮಾರಪ್ಪ ಅಂತಂದು ತಿಮ್ಮಾರೆಡ್ಡಿ ಅಂತಂದು ಜಲಾಲ್ ನಗರ ಇರ್ತಾನೆ ಅವ್ರ ಹೆಸರಲ್ಲೇ ಮಾಡಿ ಆಮೇಲೆ ಇವಾಗ ಕೊಪ್ಪಳ ಅವರಿಗೆ ಟ್ರಾನ್ಸಾಕ್ಷನ್ ಏನಂದ್ರೆ ಸತತ ಇವು 3-4 ಟ್ರಾನ್ಸಾಕ್ಷನ್ ಮಾಡಿದಗಳಿಗೆ ಅದರ ಉದ್ದೇಶ, ಮೂಲ ಉದ್ದೇಶ ಜನರಲ್ಲಿ ಆ ಭಾವನೆ ಬರಬಾರ್ದು ಅಂತಂದು ಈ ತರ ಮಾಡಿಬಿಟ್ಟಿದ್ದಾರೆ. ಇವಾಗ ಇದನ್ನ ಮೂಲ ಕರ್ತ ಯಾರಂದ್ರೆ ಫಾರೆಸ್ಟ್ ಇಲಾಖೆಯಲ್ಲಿ ಬಾಬು ಎಂಬುವರು ರಿಟೈರ್ಡ್ ಆಗಿದ್ದಾರೆ. ಇವಾಗ ಬೆಂಗಳೂರಿಗೆ ಹೋಗಿ ರಿಟೈರ್ಡ್ ರೇಂಜ್ ಯಾವುದು ಇದ್ರು ಅವರು ನೇತೃತ್ವದಾಗ ಅರಣ್ಯ ಇಲಾಖೆ ಪದವನ್ನು ಇದು ನಮ್ಮ ಒಂದು ಬರೆದು ಕೊಟ್ಟರು. ಆ ಒಂದು ಉದ್ದೇಶಕ್ಕೆ ಇಲ್ಲಿ ವೀರಮಲ್ಲಪ್ಪ ಪೂಜಾರಿ ಅವರು AC ಅವರು ಇದ್ದಾಗ ಅವರು ಆ ಪದ ತೆಗೆದುಹಾಕಿ ಅದನ್ನು ಟ್ರಾನ್ಸಾಕ್ಷನ್ ಮಾಡಕ್ಕೆ ಅವಕಾಶ ಮಾಡಿದ್ರು. ಇದೆಲ್ಲ ನಿಯಮ ಬಾಹಿರವಾಗಿ ಕಂದಾಯ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಇದು ಮಾಡಿದ್ದಾರೆ. ಸೊ ಇದು ನಾವು ನಿರಂತರ ಅವಾಗ ಅಫಿಷಿಯಲಿ ಕಂಪ್ಲೇಂಟ್ಗಳು ಕೊಟ್ಟರು. ಅರಣ್ಯ ಇಲಾಖೆ ಅವಾಗ ಯಾರು ಇವರು ಇದ್ರು ರೇಂಜ್ ಫಾರೆಸ್ಟ್ ಅವರಿಗೂ ಕೊಟ್ಟಿವಿ, ಗುಲ್ಬರ್ಗದವ್ರಿಗೆ ಕೊಟ್ಟರು. ಯಾವುದೂ ತಮ್ಮ ಹದ್ದುಬಸ್ತಿನಲ್ಲಿ ಇರ್ತಕ್ಕಂಥ ಲ್ಯಾಂಡ್ ಅನ್ನೇ ಇದು ಮಾಡಕ್ಕೆ ಮುಂದಾಗಲಿಲ್ಲ. ಏನಂದ್ರೆ ಬಜೆಟ್ ಕೊರತೆ ಅದು ಇದು ಏನೇನೋ ಹೇಳ್ಕೊಂತ ಬಂದ್ರು ಸರ್ಕಾರದಂತ. ಸೊ ಹಾಗಾಗಿ ಈ ಸರ್ತಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ತಹಸೀಲ್ದಾರರು AC ಇವರಿಗೆ ಕೊಟ್ಟ ನಂತರ ಕೃಷ್ಣ ಬೈರೇಗೌಡ ಕಂದಾಯ ಇಲಾಖೆ ಅವರಿಗೂ ಮತ್ತು ಅರಣ್ಯ ಇಲಾಖೆ ಈಶ್ವರ್ ಖಂಡ್ರೆ ಅವರು ಈ ರಿಜಿಸ್ಟರ್ ಪೋಸ್ಟ್ ಮೂಲಕ ಇದು ಅಟ್ಯಾಚ್ಮೆಂಟ್ ಎಲ್ಲ ಇದು ಮೂಲತಃ ದಾಖಲೆಗಳು ಏನದ ಯಾವ ರೀತಿ ಇವಾಗ ವಿಜಯ ಮಹಾಂತೇಶ್ ಅಂತಂದು ಅದೊಂದು ಪತ್ತಿನ ಸಹಕಾರ ಬ್ಯಾಂಕ್ ಹುನಗುಂದ
ಈ ಲ್ಯಾಂಡ್ ಅನ್ನ ಯಾವುದೇ ರೀತಿಯಿಂದ ಒಂದು ಪರಿಶೀಲನೆ ಮಾಡದೆ ಏಕಾಏಕಿ 80 ಲಕ್ಷ ಲೋನ್ ಕೊಡ್ತಾರೆ ಈ ಭೂಮಿ ಮೇಲೆ. ಸೊ ಇದೆಲ್ಲ ನೋಡಿದ್ರೆ ವ್ಯವಸ್ಥಿತವಾಗಿ ಈ ಲ್ಯಾಂಡ್ ಅನ್ನ ಕಬಳಿಸುವ ಯತ್ನದಲ್ಲಿ ಭೂಗಳ್ಳರುಗಳು ಇದು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಟ್ರಾನ್ಸಾಕ್ಷನ್ ಯಾವ ರೀತಿ ಇದ್ರಾಗ ಆಗಿದೆ ಅವರೆಲ್ಲರ ತನಿಖೆಗೆ ಒಳಪಡಿಸಿದಾಗ ಅದು ಕ್ರಿಮಿನಲ್ ಕೇಸ್ ಅಫೆನ್ಸ್ ಆಗುತ್ತೆ. ಸೊ ನಮ್ಮದು ಒಂದು ಇಷ್ಟೇ ರಿಕ್ವೆಸ್ಟ್, ಈ ಸುತ್ತಮುತ್ತ ಇರ್ತಕ್ಕಂಥ ಜಮೀನು ಏನು ಮಲಿಯಾಬಾದ್ ವ್ಯಾಪ್ತಿಯಲ್ಲಿ ಅದನ್ನ ಅರಣ್ಯ ಇಲಾಖೆಯವರು ತಮ್ಮ ಫೆನ್ಸಿಂಗ್ ಹಾಕೊಂಡು ಅವ್ರದೇ ಆದಂತ ಹದ್ದುಬಸ್ತು ಮಾಡ್ಕೋಬೇಕು. ಇವಾಗ ಈ ಸಂದರ್ಭದಲ್ಲಿ ಮಾರ್ಯಪ್ಪ, ಮೋಹಿನ್ ಖಾನ್, ಎಂಡಿ ರಫಿ ಇದ್ದರು. ನೇರ ವೇತನ ಪೌರ ಕಾರ್ಮಿಕರನ್ನು ಖಾಯಂಗೊಳಿಸುವುದು ಸೇರಿದಂತೆ ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ದಿನಗೂಲಿ ಮತ್ತು ಗುತ್ತಿಗೆ ಪೌರ ಸೇವಾ ನೌಕರರ ಸಂಘದಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೇರ ವೇತನ ಪೌರ ಕಾರ್ಮಿಕರು ಕೆಲಸದ ಒತ್ತಡ ಹಾಗೂ ಹಲವು ಸಮಸ್ಯೆಗಳಿಗೆ ಗುರಿಯಾಗಿದ್ದಾರೆ. 2022 ಏಪ್ರಿಲ್ 1ರಲ್ಲಿ ಅಂದಿನ ನೇರ ವೇತನ 130 ಪೌರ ಕಾರ್ಮಿಕರು ಖಾಯಂಗೊಂಡ ನಂತರ ಸುಮಾರು 39 ಹುದ್ದೆಗಳು ಖಾಲಿ ಉಳಿದಿದ್ದವು. ಸರ್ಕಾರ ಆದೇಶದಂತೆ ಹಿಂದಿನ ಖಾಲಿ ಹುದ್ದೆಗಳ ಜೊತೆಗೆ ಹೆಚ್ಚುವರಿ ಹುದ್ದೆಗಳನ್ನು ತುಂಬುವ ಅವಶ್ಯಕತೆ ಇದೆ. 2024 ಡಿಸೆಂಬರ್ ಒಳಗಾಗಿ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಪೂರ್ಣಗೊಳ್ಳಬೇಕಾಗಿತ್ತು. ಆದರೆ ಈ ವಿಚಾರದಲ್ಲಿ ಜಿಲ್ಲಾ ಆಡಳಿತ ನಿರ್ಲಕ್ಷ್ಯ ವಹಿಸಿರುವುದು ಖಂಡನೀಯ ಎಂದು ಆರೋಪಿಸಿದರು. ಬಳಗನೂರು ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರಿಗೆ 4 ತಿಂಗಳ ವೇತನ ಪಾವತಿಸದೇ ಇರುವುದರಿಂದ ಕುಟುಂಬ ನಿರ್ವಹಣೆ, ಆರೋಗ್ಯ ಸಮಸ್ಯೆಗಳು ಎದುರಾಗಿವೆ. ರಾಯಚೂರು ಜಿಲ್ಲೆಯ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ಮತ್ತು ರಾಯಚೂರು ಮಹಾನಗರ ಸಭೆ ಪಾಲಿಕೆಗಳಲ್ಲಿ 2019 ರಿಂದ 2024 ಸಮವಸ್ತ್ರ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಒದಗಿಸಿರುವುದಿಲ್ಲ. ರಾಯಚೂರು ಮಹಾನಗರ ಪಾಲಿಕೆಯ ನೇರ ವೇತನ ಪೌರ ಕಾರ್ಮಿಕರನ್ನು ಕೂಡಲೇ ಖಾಯಂಗೊಳಿಸಬೇಕು. ಪ್ರತಿ ತಿಂಗಳು 5ನೇ ತಾರೀಕಿನ ಒಳಗೆ ನೇರ ವೇತನ ಪೌರ ಕಾರ್ಮಿಕರಿಗೆ ವೇತನ ಪಾವತಿಸಬೇಕು. ಸರ್ಕಾರ ಮಂಜೂರು ಮಾಡಿದ ಹೆಚ್ಚುವರಿ 75 ನೇರ ವೇತನ ಪೌರ ಕಾರ್ಮಿಕರ ಹುದ್ದೆಗಳಿಗೆ ಮರಣ ಹೊಂದಿದ, ಕೆಲಸದಿಂದ ವಜಾಗೊಂಡ ಮತ್ತು ಯಾವ ಪರಿಹಾರವೂ ಇಲ್ಲದೆ ನಿವೃತ್ತಗೊಂಡ ಪೌರ ಕಾರ್ಮಿಕರ 20 ಕುಟುಂಬಗಳಿಗೆ ನೇರ ವೇತನ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಬಯೋಮೆಟ್ರಿಕ್ ಹಾಜರಾತಿ ರದ್ದುಪಡಿಸಿ ಜಾರಿಗೊಳಿಸಿ ನೇರ ಪಾವತಿ ಪೌರ ಕಾರ್ಮಿಕರ ಸಂಕಷ್ಟ ಭತ್ಯೆಯನ್ನು ಜಾರಿಗೊಳಿಸಿ ಮರಣ ಹೊಂದಿದ, ಕೆಲಸದಿಂದ ವಜಾಗೊಳಿಸಿದ ಪೌರ ಕಾರ್ಮಿಕರನ್ನು ಕೂಡಲೇ ತೆಗೆದುಕೊಳ್ಳಬೇಕು. ಮರಣ ಹೊಂದಿದ ಕಾರ್ಮಿಕರನ್ನು ನೇಮಕ ಮಾಡಿ. ಮರಣ ಹೊಂದಿದ ಪೌರ ಕಾರ್ಮಿಕರನ್ನು ವಜಾಗೊಳಿಸಿದ ಪೌರ ಕಾರ್ಮಿಕನನ್ನು ನೇಮಕ ಮಾಡಿ. ನೇರ ಪಾವತಿ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಿ. ನೇರ ಪಾವತಿ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಿ. ಸಂಘಕ್ಕೆ ಪೌರ ಕಾರ್ಮಿಕರಿಗೆ ಸಂಕಷ್ಟ ಭತ್ಯೆಯನ್ನು ಕೊಡಲೇಬೇಕು. ಪೌರ ಕಾರ್ಮಿಕರಿಗೆ ಸಂಕಷ್ಟ ಭತ್ಯೆಯನ್ನು ಕೊಡಲೇಬೇಕು. ಮರಣ ಹೊಂದಿದ, ಕೆಲಸದಿಂದ ವಜಾಗೊಳಿಸಿದ ಪೌರ ಕಾರ್ಮಿಕರನ್ನು ಕುಟುಂಬಗಳಿಗೆ ನೇಮಕ ಮಾಡಿ. ಮರಣ ಹೊಂದಿದ, ಕೆಲಸದಿಂದ ವಜಾಗೊಳಿಸಿದ ಪೌರ ಕಾರ್ಮಿಕರನ್ನು ಕುಟುಂಬಗಳಿಗೆ ನೇಮಕ ಮಾಡಿ. ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಎಸ್ ಮಾರ್ಯಪ್ಪ, ಜಿಲ್ಲಾಧ್ಯಕ್ಷ ಉರ್ಕುಂದಪ್ಪ, ಜಿಲ್ಲಾ ಉಪಾಧ್ಯಕ್ಷ ಆರ್ ಹನುಮಂತು ಸೇರಿದಂತೆ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಾನಗರ ಪಾಲಿಕೆ ಘನತ್ಯಾಜ್ಯ ವಿಲೇವಾರಿ ಕುರಿತು ಸಭೆಗೆ ಕಾಂಗ್ರೆಸ್ ಸೇರಿ ಬಿಜೆಪಿ ಸದಸ್ಯರಿಂದ ಸಭೆ ಬಹಿಷ್ಕಾರ. ಹೊರಗುತ್ತಿಗೆ ಕಾರ್ಮಿಕರ ನೇಮಕಾತಿ ಅನಧಿಕೃತ ಸಭೆ ಆರೋಪ. ಹೋರಾಟಗಾರ ಚಂದ್ರಶೇಖರ್ ಬಾಳೆ ಅಭಿನಂದನಾ ಗ್ರಂಥ ಬಿಡುಗಡೆ. ಸಂವಿಧಾನ ಅಪಾಯದಲ್ಲಿರುವುದು ಕಳವಳಕಾರಿ ಪ್ರಕಾಶ್. ಮಹಾನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಡಿಸಿ ಸಭೆ. ಅನುದಾನ ಬಳಕೆಯಲ್ಲಿ ಹಿನ್ನಡೆಗೆ ನಿತೀಶ್ ಅಸಮಾಧಾನ. ಜನರ ಸಂಕಷ್ಟಗಳಿಗೆ ಧ್ವನಿಯಾಗಿ ಹೋರಾಟ ನಡೆಸಲು ಸಿಪಿಐಎಂ ರಾಜ್ಯ ಸಮ್ಮೇಳನ ನಿರ್ಧಾರ. ಪ್ರಕಾಶ್.
ಮಲಿಯಾಬಾದ್ ಅರಣ್ಯ ಪ್ರದೇಶ ಜಮೀನು ಕಬಳಿಸುವ ಹುನ್ನಾರ ಕ್ರಮಕ್ಕೆ ಜಿಲ್ಲಾಡಳಿತ ಮುಂದಾಗಲಿ. ಶಿವಕುಮಾರ್ ಯಾದವ್. ನಗರಸಭೆ ನೇರ ವೇತನ ಕಾರ್ಮಿಕರನ್ನು ಖಾಯಂಗೊಳಿಸಲು ಆಗ್ರಹಿಸಿ ದಿನಗೂಲಿ ನೌಕರರಿಂದ ಪ್ರತಿಭಟನೆ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.